ಪರಮಪೂಜ್ಯ ಶ್ರೀ ಶ್ರೀ ವಿಶ್ವ ಸಂತೋಷ ಭಾರತಿ ಗುರೂಜಿಯವರು. ವೈದ್ಯರಾಗಿ ಅವರ ಹೆಸರು ಚಿರಪರಿಚಿತ. ಪೂರ್ವಾಶ್ರಮದಲ್ಲಿ ವೈದ್ಯರಾಗಿದ್ದುಕೊಂಡು ಆ ಬಳಿಕ ತನ್ನ ಸ್ಫುಟ ಸ್ಪಷ್ಟ ಮಾತುಗಾರಿಕೆಯ ಮೂಲಕ ದೂರದರ್ಶನದಲ್ಲಿ ಸಮೀಪರಾಗಿ ಬಹಳ ಸುಂದರವಾದ ಮುಖದ ಜೊತೆಗೆ, ಸುಂದರವಾದ ಭಾಷೆಯ ಜೊತೆಗೆ ಮತ್ತು ಸುಂದರವಾದ ಹೃದಯ ಸ್ಪರ್ಶದ ಜೊತೆಗೆ ಆತ್ಮೀಯತೆಯನ್ನು ಗಳಿಸಿಕೊಂಡವರು, ಗೌರವವನ್ನು ಗಿಟ್ಟಿಸಿಕೊಂಡವರು ಅವರ ಹೆಸರಿಗೆ ಅನ್ವರ್ಥವಾಗಿರುವಂತೆ ಸಂತೋಷ ಗುರೂಜಿಯವರು. ವೈದ್ಯರಾಗಿದ್ದವರು ಕೆಲವು ಮನ್ವಂತರಗಳು ಅನ್ನುವ ದಿನಗಳ ಲೆಕ್ಕದಲ್ಲಿ ಭವವೈದ್ಯರಾಗುವ ದಾರಿಯಲ್ಲಿ ನಡೆದರು. ಹೀಗಾಗಿ ಅವರಿಂದ ಸನ್ಯಾಸ ಸ್ವೀಕಾರ. ವೈದ್ಯರಾಗಿ ಇದ್ದವರಿಗೆ ಇದು ಬಹಳ ಸುಲಭ ಆಗ್ಬೋದು, ಭವವೈದ್ಯನ ಜೊತೆಗಿನ ವ್ಯವಹಾರ ಅನ್ನುವ ಕಾರಣವನ್ನು ಅವರಲ್ಲಿ ಪ್ರೇರೇಪಣೆಯ ರೀತಿಯಲ್ಲಿ ಮೂಡಿಸಿದ ಕಾರಣದಿಂದಲಾಗಿ ಬಾರ್ಕೂರಿನಲ್ಲಿ ಒಂದು ಸಂಸ್ಥಾನವನ್ನು ಅವರು ನಿರ್ಮಿಸುವಂತೆ ಭವವೈದ್ಯನ ಪ್ರೇರಣೆ ದೊರೆಯಿತು. ಹೀಗಾಗಿ ಕೇವಲ ವೈಯಕ್ತಿಕವಾಗಿ ಸಂತೋಷವನ್ನು ಹಂಚ್ತಾ ಇದ್ದವರು ಇವತ್ತು ಆ ವ್ಯಾಪ್ತಿಯನ್ನು ಬಹಳ ದೂರಕ್ಕೆ, ಎತ್ತರಕ್ಕೆ ಮತ್ತು ಆಳಕ್ಕೆ ವಿಸ್ತರಿಸಿಕೊಂಡು ವಿಶ್ವ ಭಾರತಿ ಅನ್ನುವ ವಿಶೇಷವಾದಂತಹ ವಿಶೇಷಣವನ್ನು ಅನ್ವರ್ಥವಾಗಿ ಸೇರಿಸಿಕೊಳ್ಳುವ ತನ್ನಲ್ಲಿ ಪಾತ್ರತೆಯನ್ನು ತುಂಬಿಕೊಂಡು ಕೇಸರಿ ಕಾಷಾಯದ ಒಳಗಿನ ಒಂದು ಮನೋವೈದ್ಯನಾಗಿ ನಮ್ಮೆದುರು ಕಂಗೊಳಿಸುತ್ತಿದ್ದಾರೆ. ಅವರಿಗೆ ಪರ್ಯಾಯ ಪೀಠಸ್ಥರ ಪರವಾಗಿ ಹೃದಯವಾದ ಸ್ವಾಗತ. ಈ ಬೃಹತ್ ಗೀತೋತ್ಸವ ಸಮಿತಿಯ ಪರವಾಗಿ ಪ್ರಣಾಮಪೂರ್ವಕ ಸ್ವಾಗತಂ. ಇಂದು ಹೀಗೆ ಯತಿತ್ವ ಎಂಬುದು ಅದು ಎಲ್ಲ ಕ್ಷೇತ್ರದ ಒಂದು ಪರಿಪಕ್ವವಾದಂತಹ ಸ್ಥಿತಿ. ಹಾಗಾಗಿ ಆಯುರ್ವೇದ ಕ್ಷೇತ್ರದಿಂದ ಬಂದಂತಹ ವೈದ್ಯರು ಇವತ್ತು ಯತಿಗಳಾಗಿ ನಮ್ಮ ಮುಂದೆ ಇದ್ದಾರೆ. ಸಂತೋಷ್ ಗುರೂಜಿಂತ ಅವರ ಹೆಸರೇ ಬಹಳ ಆಕರ್ಷಕವಾದದ್ದು. ಸಂತೋಷ ತೀರ್ಥರು ಅಂತೇಳಿ ಹೇಳ್ಬೋದು. ಎಲ್ಲರಿಗೂ ಸಂತೋಷವನ್ನು ಕೊಡತಕ್ಕಂತಹ ತೀರ್ಥರು. ನಮ್ಮ ಮಧ್ವಾಚಾರ್ಯರಿಗೆ ಈ ಹೆಸರಿತ್ತು. ಸುಖತೀರ್ಥ, ಹರ್ಷತೀರ್ಥ, ಪ್ರೀತಿ ತೀರ್ಥ ಅಂಥೇಳಿ ಮಧ್ವಾಚಾರ್ಯರನ್ನು ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಆದ್ದರಿಂದ ಎಲ್ಲ ಕೊನೆಯ ಉದ್ದೇಶ ಏನೆಂದರೆ ಸಂತೋಷ. ಆದ್ದರಿಂದ ಮಧ್ವಾಚಾರ್ಯರಿಗೆ ಇನ್ನೊಂದು ಹೆಸರೇನೆಂದರೆ ಆನಂದ ತೀರ್ಥ ಅಂತ. ಸಂತೋಷಂ ಜನಯತ್ ಪ್ರಾಜ್ಞ ತದೇವ ಈಶ್ವರ ಪೂಜನಂ. ಕೊನೆಗೆ ಇರುವುದು ಯಾವುದು? ಸಂತೋಷ ಮಾತ್ರ. ಎಲ್ಲರಿಗೂ ಮನಸ್ಸಿನ ಅಪೇಕ್ಷೆ ಏನೆಂದರೆ ನಾನು ಸಂತೋಷವಾಗಿರಬೇಕು ಅಂತ. ಹಾಗಾಗಿ ಆ ಸಂತೋಷವನ್ನೇ ತನ್ನ ಹೆಸರನ್ನಾಗಿ ಮಾಡಿಕೊಂಡಂತಹ ಸಂತೋಷ ಗುರೂಜಿ ಇವತ್ತು ಬಂದಿದ್ದಾರೆ. ನಿಮಗೆಲ್ಲ ಸಂತೋಷವನ್ನು ಕೊಡುವವರಿದ್ದಾರೆ. ಅವರಿಗೆ ಈ ಸಂತ ಸಂದೇಶ ಕಾರ್ಯಕ್ರಮಕ್ಕೆ ನಮ್ಮ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಅವರಿಗೆ ನಾವು ವಿಶೇಷವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಮಗೆ ಸಂತೋಷ ಏನೆಂದರೆ ಸಂತೋಷತಿ ಗುರುಗಳು ನಮ್ಮ ಮೊದಲು ಭೇಟಿಯಾದದ್ದು ಅಮೇರಿಕದಲ್ಲಿ, ಆಮೇಲೆ ಇಲ್ಲಿ. ಮೊದಲು ನಮ್ಮ ನ್ಯೂಜೆರ್ಸಿಯಲ್ಲಿ ಅವರನ್ನು ಮೊಟ್ಟ ಮೊದಲು ನಾವು ಭೇಟಿಯಾದ ನಮ್ಮ ಮಠದಲ್ಲಿ, ನ್ಯೂಜೆರ್ಸಿ ಮಠದಲ್ಲಿ. ಆಮೇಲೆ ನಮಗೆ ಅನೇಕ ಸಂಪರ್ಕಗಳು, ಅನೇಕ ಸಲ ಭೇಟಿ ನಡೆಯಿತು. ಹಾಗಾಗಿ ಅವರು ವಿಶ್ವ ಸಂತೋಷ ಅಂತೇಳಿ ಅವರ ಹೆಸರು. ಅವರು ಇಲ್ಲಿ ಮಾತ್ರ ಸಿಗುವುದಲ್ಲ, ಎಲ್ಲ ಕಡೆ ಸಿಗ್ತಾ ಇದ್ದಾರೆ. ನಮ್ಮ ವಿಶ್ವಗೀತಾ ಪರ್ಯಾಯಕ್ಕೆ ವಿಶ್ವ ಸಂತೋಷ ಗುರೂಜಿಗಳು ಬಂದದ್ದು ನಮಗೆ ತುಂಬ ಸಂತೋಷವಾಗಿದೆ. ಅವರ ಸಂತೋಷವನ್ನು ನಮ್ಮೆಲ್ಲರ ಹತ್ರ ಹಂಚಿಕೊಳ್ಳಬೇಕು, ಅವರ ಸಂದೇಶವನ್ನು ನಮಗೆಲ್ಲರಿಗೂ ಕೂಡ ನೀಡಬೇಕು ಅಂಥೇಳಿ ಸಂದರ್ಭದಲ್ಲಿ ನಾವು ಬಯಸ್ತಾ ಅವರಿಗೆ ಶ್ರೀಮಠದ ಕಡೆಯಿಂದ, ಸಂಸ್ಥಾನದ ವತಿಯಿಂದ ನಾವೀಗ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ. ವಿಶ್ವ ಗೀತಾ ಪರ್ಯಾಯದ ಬೃಹತ್ ಗೀತೋತ್ಸವದ 10ನೆಯ ದಿನ, ನವೆಂಬರ್ 17ನೇ ತಾರೀಕು 2025ನೇ ವರ್ಷದಲ್ಲಿ ಪ್ರತಿಷ್ಠಿತ ರಾಜಾಂಗಣದಲ್ಲಿ ಕಾಷ್ಠ ಕಡಗೋಲನ್ನು ಇತ್ತು ಪೂಜ್ಯ ಶ್ರೀಪಾದರು ವಿಶ್ವ ಸಂತೋಷ ಭಾರತಿ ಮಹಾಸ್ವಾಮಿಗಳನ್ನು ಗೌರವಿಸಿದ್ದಾರೆ. ಬಂಧುಗಳೇ,
ಈಗಾಗಲೇ ಹೇಳಿದ ವಿಷಯಗಳಿಗೆ ಪೂರಕವಾಗಿ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವ ಸಂತೋಷ ಭಾರತಿ ಮಹಾಸ್ವಾಮಿಗಳು ಬಾರ್ಕೂರಿನ ಬಂಟರ ಬೀಡಿನ ಪೀಠಾಧೀಶರಾಗಿ ಪರ್ಯಾಯ ಶ್ರೀಪಾದರನ್ನು ತಮ್ಮ ಶಾಲಿನ ಮೂಲಕ ಗೌರವಿಸ್ತಾ ಇದ್ದಾರೆ. ಅವರ ಈ ಗೌರವವನ್ನು ಮಠದ ಆಡಳಿತ ಮಂಡಳಿಯ ಪರವಾಗಿ ಬಹಳ ಗೌರವಪೂರ್ವಕವಾಗಿ ಸ್ವೀಕರಿಸಿದ್ದೇವೆ ಅಂತ ಅನ್ನುವುದನ್ನು ನಿವೇದಿಸಿಕೊಳ್ತಾ, ಬಹಳ ಮುಖ್ಯವಾಗಿ ಬಂಟ ಅನ್ನುವ ಶಬ್ದಕ್ಕೆ ಅನ್ವರ್ಥವಾಗಿ ತನ್ನ ಸಂಸ್ಥಾನವನ್ನು ಮುನ್ನಡೆಸಿಕೊಂಡು ಬಂದಿರುವ ಛಾತಿ ವಿಶ್ವ ಸಂತೋಷ ಭಾರತಿ ಗುರೂಜಿಯವರದ್ದು. ಸನಾತನ ಹಿಂದೂ ಧರ್ಮಕ್ಕೆ ಎಲ್ಲಿ ಎಲ್ಲ ಎರವಾಗಿದೋ ಅಲ್ಲಿ ಎಲ್ಲ ತನ್ನ ಧ್ವನಿಯನ್ನು ಬಹಳ ಗಟ್ಟಿಯಾಗಿ ಎತ್ತರಿಸುವ ಮೂಲಕ ಅದಕ್ಕೆ ಸಮಾಜದ ಪುಷ್ಟಿಯನ್ನು ಒದಗಿಸಿದವರು. ಸಾವಿರಾರು ಘಟನೆಗಳ ಮಧ್ಯೆ ಒಂದೇ ಒಂದು ವಿಚಾರವನ್ನು ಉಲ್ಲೇಖಿಸುವುದಿದ್ದರೆ, ಹರಿ ಹರ ಈ ಎರಡು ತತ್ವಗಳನ್ನು ತನ್ನ ಮಠದಲ್ಲಿ ಬಹಳ ಸುಂದರವಾಗಿ ಮೇಳೈಸಿಕೊಂಡು ಬಂದಿರುವಂತಹ ಈ ಪೀಠಾಧೀಶರು ಹರಿಹರರಿಗೆ ಸಂಬಂಧಿಸಿದ ಶಬರಿಮಲೆ ಕ್ಷೇತ್ರದಲ್ಲಿ ನಡೆದಂತಹ ಉಪದ್ವ್ಯಾಪಕ್ಕೆ ಬಹಳ ದಿಟ್ಟವಾಗಿ ಧೀರವಾಗಿ ಮುನ್ನುಗ್ಗಿದಂತಹ ಧೀರ ಸನ್ಯಾಸಿ ಅಂತ ಕರೆದರೆ ಅದು ನಮ್ಮ ಬಾಲಿಶವಾದಂತಹ ಮಾತಾದಿತು. ಅದನ್ನು ತನ್ನ ವರ್ತನೆಯಲ್ಲಿ ತೋರಿಸಿದವರು. ಇಂತಹ ಪೂಜ್ಯರು ನಮ್ಮ ಆಹ್ವಾನದ ಮೇರೆಗೆ ಇಲ್ಲಿಗೆ ಬಂದಿದ್ದಾರೆ. ಮಹಾಸ್ವಾಮಿಗಳೇ, ನಿಮ್ಮ ಸಂತ ಸಂದೇಶಕ್ಕಾಗಿ ನಾವು ಕಾದಿದ್ದೇವೆ. ಪಂಚರತ್ನಾಖ್ಯಮೇದದ್ಯ ನಿತ್ಯಶುದ್ಧ ಪಟೆನರ್ಹ ತಸ್ಯ ಪ್ರಸನ್ನೋ ಭಗವಾನ್ ಶಾಸ್ತ್ರೇ ವಸ್ತಿ ಮಾನಸ ಭೂತನ ಸದಾನಂದ ಸರ್ವಭೂತ ದಯಾಪರ ರಕ್ಷ ರಕ್ಷ ಮಹಾಭಾವೋ ಶಾಸ್ತ್ರ ತುಭ್ಯಂ ನಮೋ ನಮಃ. ವಂದೇ ವಂದ್ಯಂ ಸದಾನಂದಂ ಧರ್ಮಶಾಸ್ತ್ರ ನಿರಂಜನಂ ಬೆಜ್ಜವಳ್ಳಿ ಪುರವಾಸಂ ಶಾಸ್ತಾರಾಂ ಪ್ರಣಮಾಮ್ಯಹಂ. ಪರಂ ಪೂಜ್ಯ ಶಂಕರಾಚಾರ್ಯ ಸಚ್ಚಿದಾನಂದ ವಾಲುಕೇಶ್ವರ ಭಾರತಿ ಹಾಗೂ ವಿಶ್ವೇಶತೀರ್ಥ ಶ್ರೀಪಾದರ ಪಾದಕಮಲಗಳನ್ನು ಸ್ಮರಿಸ್ತಾ, ವೇದಿಕೆಯಲ್ಲಿ ಇರ್ತಕ್ಕಂಥ ಯತಿದ್ವಯರುಗಳನ್ನು ನಮಸ್ಕರಿಸಿ, ನನ್ನ ಜೀವನದಲ್ಲಿ ಇದೊಂದು ಬಹಳ ನೆನಪಿಡಬೇಕಾದಂಥ ಒಂದು ಘಟ್ಟದ ವೇದಿಕೆ ಇದು. ಭಾಳ ಹಿಂದೆ ಕೃಷ್ಣ ಜನ್ಮಾಷ್ಟಮಿಗೆ ಲಕ್ಷ್ಮೀವರ ತೀರ್ಥರ ಸಾನ್ನಿಧ್ಯದಲ್ಲಿ ನಡೆದಂಥ ಕಾರ್ಯಕ್ರಮಕ್ಕೆ ಬಂದ ಮೇಲೆ ಮತ್ತೊಮ್ಮೆ ಈ ಸಭಾಂಗಣಕ್ಕೆ ಬರಲಿಕ್ಕೆ ಇವತ್ತು ಅವಕಾಶವನ್ನು ಪೂಜ್ಯ ಸ್ವಾಮೀಜಿಯವರು ಮಾಡಿಕೊಟ್ಟಿದ್ದಾರೆ, ಕರೆದಿದ್ದಾರೆ. ನಾನು ಬರುವಾಗ ಬೆಂಗಳೂರಿಂದ ಇಲ್ಲಿವರೆಗೆ ಬರುವಾಗ ನನ್ನ ಮನಸ್ಸಿನಲ್ಲಿ ಕೆಲವೊಂದಿಷ್ಟು ಮಾತುಗಳನ್ನು ಮೆಲುಕು ಹಾಕ್ಕೊಳ್ತಾ ಬರ್ತಿದ್ದೆ, ಇದನ್ನು ಹೇಳಬೇಕು ಅದನ್ನು ಹೇಳಬೇಕಂತ. ಇಲ್ಲಿ ಬಂದ ಮೇಲೆ ಈ ವಾಮನ ಮೂರ್ತಿಯ ವಿರಾಟ ದರ್ಶನ ಆಗಿ ಹೋಯಿತು. ನನ್ನ ಮಾತುಗಳೆಲ್ಲ ಮರೆತು ಹೋಯಿತು. ನಿಜವಾಗಿಯೂ ನಾನು ಅಂದುಕೊಂಡದ್ದೇ ಒಂದು, ಇಲ್ಲಿ ಆ ಕೃಷ್ಣ ದರ್ಶನ ಕೊಡಿಸಿದ್ದೇ ಒಂದು. ಇದು ಯಾರು ನನಗೆ ಜೀವಮಾನದಲ್ಲಿ ಹೊಗಳಿ ಅಭ್ಯಾಸವೇ ಇಲ್ಲ. ಹಾಗಾಗಿ ಕೆಲವೊಂದು ಕಡೆ ಕಾಂಟ್ರವರ್ಷಿಯಲ್ ಸ್ವಾಮೀಜಿ ಕೂಡ ನಾವು ಇದ್ದದ್ದನ್ನು ಇದ್ದ ಹಾಗೆ ಹೇಳೋದು, ಅದು ಯಾರೇ ಇರಲಿ ಹಾಗೆ ಹೇಳ್ಕೊಂಡು ಬಂದದ್ದು ನಾನು. ಆದರೆ ಪುತ್ತಿಗೆ ಶ್ರೀಗಳ ಬಗ್ಗೆ ಅಮೇರಿಕದಲ್ಲಿ ನಾನು 2008ರಲ್ಲಿ ನಾವು ಭೇಟಿಯಾದದ್ದು. ಇಲ್ಲಿ ಭೇಟಿ ಆಗಲೇ ಇಲ್ಲ. ನಾನು ಭೇಟಿಯಾದದ್ದು ಅಕ್ಕ ಸಮ್ಮೇಳನದಲ್ಲಿ ಅಮೇರಿಕದಲ್ಲಿ 2007ರಲ್ಲಿ. ಅದಾದ ಮೇಲೆ ನನಗೆ ಅವರು ಬಂದು ಹೋಗೋದು, ನಾನು ಆಮೇಲೆ ಆ ದೇಶಕ್ಕೆ ಹೋಗೋದು. ಕೆನಡಕ್ಕೆ ಹೋದೆ, ಸ್ವಾಮಿಗಳು ಬಂದು ಹೋಗಿದ್ದು ಗೊತ್ತಾಯಿತು, ನಮಗೆ ಸಿಗಲಿಲ್ಲ. ಮೆಲ್ಬೋರ್ನಲ್ಲಿ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನಕ್ಕೊಂದು ಗುದ್ದಲಿ ಪೂಜೆಯನ್ನು ಮಾಡಲಿಕ್ಕೆ ಕರೆದಿದ್ರು. ಮಾಡಿ ಈ ಕಡೆ ಬರುವಾಗ ಪುತ್ತಿಗೆ ಶ್ರೀಗಳು ಬಂದು ಹೋದರು ಅಂತ ಹೇಳ್ತಾಯಿದ್ರು. ಹಾಗಾಗ್ತಾ ಇತ್ತು. ಇಲ್ಲಿಗೆ ಬಂದಾಗ ನನಗೆ ಭೇಟಿ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಕರ್ನಾಟಕದಲ್ಲಿ ಭೇಟಿಯಾಗಿದ್ದು ಈ 1 ವರ್ಷದ ಹಿಂದೆ ನಮ್ಮ ಬಂಟರ ವಿಶ್ವ ಸಮ್ಮೇಳನ ನಡೆದಾಗ ನಮ್ಮ ಮಠದ ಸದಸ್ಯರುಗಳು ಯಾವುದಾದ್ರೂ ಒಂದು
ಕೃಷ್ಣ ಮಠದ ಒಂದು ನಂಟು ಇಟ್ಟುಕೊಳ್ಬೇಕಲ್ಲ ಸ್ವಾಮೀಜಿ, ಹೇಗೆ ಏನು ಅಂತ ಕೇಳಿದಾಗ ನನಗೆ ಸಿಕ್ಕಿಯೂ ಸಿಗದೇ ಇರತಕ್ಕಂಥ ಒಬ್ಬರು ಯತಿಗಳು ಪುತ್ತಿಗೆ ಶ್ರೀಗಳು, ಅವರು ಒಂದು ಗುಣ ನಾನು ಕಂಡುಕೊಂಡಿದ್ದೇನೆ. ಏನಂದರೆ ಅವರ ಹೆಸರಲ್ಲೇ ಇದೆ ಸುಗುಣ ಅಂತ. ಸುಗುಣ ಅಂತನ್ನುವಂಥದ್ದು ಅವರ ಆ ಗುಣದಿಂದಲೇ ಬೇರೆಯವರಿಗೆ ಅನುಕರಣೀಯ ಪಾಠವಾಗಬಹುದಾದಂಥ ಒಂದು ನಾಮ ಆ ಪೂಜ್ಯ ಗುರುಗಳು ಯಾರೋ ಇಟ್ಟಿದ್ದಾರೆ. ಆ ಇಟ್ಟದ್ದು ಅದಕ್ಕೆ ತಕ್ಕನಾಗಿ ನಡ್ಕೊಂಡು ಬರ್ತಕ್ಕಂಥವರಾಗಿ ನಾನು ಇಷ್ಟೇ ತಿಳ್ಕೊಂಡಿದ್ದೆ, ಅವರ ಜೊತೆನಲ್ಲೊಂದು ಸಾಂಗತ್ಯ ಇರಲಿ ಅಂತ. ಏನಂತಂದರೆ ಪುರಂದರದಾಸರು ಹೇಳಿದರು, ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ ಅಂತ. ಅಂಥದ್ದು ಆಗೋದಿದ್ರೆ ಇಂಥ ಸಾಧುಗಳ ಸಂಘವಾಗಲಿ ಅಂತೇಳಿ ಒಂಚೂರು ಪುನುಗು ಸಿಗಲಿ ಅಂತೇಳಿ ಇವ್ರ ಜೊತೆನಲ್ಲೇ ಬರಬೇಕಂತೇಳಿ ಅವರ ಜೊತೆಯಲ್ಲಿ ರಥೋತ್ಸವವನ್ನು ಮಾಡಿದರು ಉಡುಪಿಯಲ್ಲಿ. ನಾವು ಇಬ್ಬರೂ ಸಹ ರಥದಲ್ಲಿ ಹೋಗಿ ಆ ಕಾರ್ಯಕ್ರಮದಲ್ಲಿ ಕುಳಿತಾಗ ಅವತ್ತೇ ಸ್ವಾಮೀಜಿಯವರು ಒಂದು ಆಮಂತ್ರಣ ಕೊಟ್ಟಿದ್ದರು, ನಂದು ಪರ್ಯಾಯ ಪ್ರಾರಂಭ ಆಗ್ತದೆ, ಆ ಪರ್ಯಾಯದಲ್ಲಿ ತಾವು ಒಂದಿನ ಬರಬೇಕು ಅಂಥೇಳಿ ನಮಗೆ ಕರೆದಿದ್ರು. ತುಂಬ ಸಂತೋಷದಿಂದ ನಾವು ಒಪ್ಕೊಂಡು ಬಂದ್ವಿ. ಎಂಥ ಒಂದು ಯಜ್ಞವನ್ನು ಮಾಡ್ತಾ ಇದ್ದಾರೆ. ಬಹುಶಃ ನನಗನ್ಸೋದು ಕೃಷ್ಣನ ಸಂದೇಶವನ್ನು ಜಗತ್ತಿಗೆ ಸಾರಬೇಕು ಅಂಥೇಳಿ ಪರಮ ಪೂಜ್ಯ ಮಧ್ವಾಚಾರ್ಯರ ಪರಿಕಲ್ಪನೆ ಇತ್ತು. ಆದರೆ ಭಾರತೀಯ ಸಂಪ್ರದಾಯಗಳು, ಭಾರತೀಯ ಒಂದು ಕಟ್ಟುಪಾಡುಗಳಿಗೆ ಅವರು ಬಹುಶಃ ಕರ್ನಾಟಕಕ್ಕೆ ಸೀಮಿತವಾದರು ಆವಾಗ, ಆಗಿನ ಕಾಲಕ್ಕೆ. ಅದನ್ನು ದಾಟಿಸಲಿಕ್ಕೆ ಬಹಳಷ್ಟು ಸಂಸ್ಥೆಗಳು ಭಾರತದಲ್ಲಿ ಬಂತು. ಸ್ವಾಮಿನಾರಾಯಣ ಇರ್ಬೋದು, ಅಥವಾ ಇಸ್ಕಾನ್ ಇರ್ಬೋದು, ಅಥವಾ ನಾನಾ ಥರದ್ದಿರ್ಬೋದು. ಆದರೆ ನಿಜವಾದ ನಿಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ನಾಟಿ ಸ್ಟೈಲ್ನ ಈ ಭಾಷಣ, ನಾಟಿ ಸ್ಟೈಲ್ನ ಈ ಧಾರ್ಮಿಕತೆ, ನಮ್ಮ ನಿಜವಾದ ಸೊಗಡು, ಕರ್ನಾಟಕದ ಸೊಗಡು, ಭಾರತೀಯತೆಯ ಅಪ್ಪಟ ಆ ಸೊಗಡನ್ನು ಬೇರೆ ದೇಶಕ್ಕೆ ತಗೊಂಡು ಹೋಗೋದು ಹೇಗೆ ಅನ್ನೋದಿತ್ತು. ಅದನ್ನು ಮೀರಿ ಸಮುದ್ರದಿಂದ ಆಚೆಗೆ ಅಮೇರಿಕಕ್ಕೆ ತಗೊಂಡು ಹೋಗಿ ಒಂದು ಸರ್ತಿ ಸಾಧನೆಯನ್ನು ಮಾಡಿದರು. ನಿಮಗೆ ಆಶ್ಚರ್ಯ ಆಗ್ಬೋದು, ಅಮೇರಿಕದ ಸಂಬಂಧವನ್ನು ಮಾಡಿದ ತಕ್ಷಣ ಬಹಳಷ್ಟು ಜನ ಆಹೋ ಆಹೋ ಅಂತ ಅಂದದ್ದೆಲ್ಲ ಇತ್ತು. ಇನ್ನಷ್ಟು ಜನ ಕುತೂಹಲದಿಂದ ಏನಾಗ್ಬೋದು ನೋಡುವ ಅಂತೇಳಿ ಒಂದಿಷ್ಟು ಜನ ಇದ್ದದ್ದು ಇದೆ. ಆದರೆ ಜಾಂಬವಂತ ಮಾಡಿದ ಹಾಗೆ, ಹನುಮಂತ ಮಾಡಿದ ಹಾಗೆ ಮೌನ, ತಾಳ್ಮೆ, ಸಹನೆಯೇ ಅವರನ್ನು ಇವತ್ತು ವಿಜಯಶಾಲಿಯಾಗಿ ಮಾಡಿಕೊಟ್ಟಿದೆ. ಇಷ್ಟೇ. ಇದು ಯಾಕೆ ಹೇಳ್ತಿದ್ದೇನೆ ಅಂದರೆ ನಮ್ಮಂಥ ಇನ್ನೂ ಕಣ್ಣು ಬಿಡಬೇಕಾದಂಥ ಸ್ವಾಮಿಗಳಿಗೆಲ್ಲರಿಗೂ ಅವರ ನಡತೆಯೇ ಒಂದು ಪಾಠವಾಗಿ ಕಾಣ್ತಾ ಇರುವಂಥದ್ದು. ಪುತ್ತಿಗೆ ಶ್ರೀಗಳದ್ದು ಒಂದೊಂದು ಅವರ ಹೇಗೆ ಮಾಡಿದ್ರು, ಹೇಗೆ ನಿಭಾಯಿಸಿದ್ರು, ಹೇಗೆ ಮಾತೇ ಆಡೋದು ಕಡಿಮೆ ನಾನು ಕಂಡಾಗ. ಇನ್ನೇನು ಬೇರೆಯವ್ರಿಗೆ ಗೊತ್ತಿಲ್ಲ, ಆದರೂ ಮಾತಾಡೋದೇ ಕಡಿಮೆ. ಆ ಮಾತಾಡೋದು ಕಡಿಮೆ ಇದ್ದರೂ ಆಡಿದ ಮಾತಿನಲ್ಲೇ ಬಹಳ ತೂಕದ ಪಾಠ ಇರ್ತಕ್ಕಂಥದ್ದು, ನಡತೆಯಲ್ಲೇ ತಾಳ್ಮೆ ಇರ್ತಕ್ಕಂಥದ್ದು. ತನ್ನ ದೃಷ್ಟಿ, ತನ್ನ ನಗುವಿನಲ್ಲೇ ನಾನಾ ಥರದ ಭಾವನೆಗಳನ್ನು ತಲೆ ಇದ್ದವನಿಗೆ ಅರ್ಥ ಮಾಡ್ಕೊಳ್ಬೋದು, ಇಲ್ದಿದ್ರೆ ಸಾಧ್ಯವೇ ಇಲ್ಲ, ಸುಮ್ಮನೆ ನೋಡಿ ಹೋಗಬೇಕಾಗಿತ್ತು. ಅಂಥದ್ದು ಸಮುದ್ರದಿಂದ ಆಚೆಗೆ ಹೋದದ್ದು ಹೇಗೆ ಅಂತ ಅನ್ನುವಾಗ, ರಾಮಾಯಣದಲ್ಲಿ ಸಮುದ್ರವನ್ನು ಹಾರಿದವಲ್ಲ ಹನುಮ ಫಸ್ಟ್. ಹನುಮ ಭಾಗವತೋತ್ತಮ ಎಂಥ ದೊಡ್ಡ ಅವನ ಬಗ್ಗೆ ವಿವರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹನುಮನೇ ಹೋದ, ನಂತರ ರಾಮನು ಕೂಡ ಹೋದ. ಇನ್ನು ಈಚೆಗೆ ಬಂದೋದಾಗ ನಾನು ಯೋಚನೆ ಮಾಡಿದೆ, ಯಾಕೆ ಇಷ್ಟೆಲ್ಲ ಇನ್ನೂ ಹಳೆಯ ಕಟ್ಟುಪಾಡಿನಲ್ಲಿ ನಾವಿರಬೇಕು ಅಂತ ನೋಡುವಾಗ, ದಶರಥ ಅನ್ನುವಂಥ ಒಂದು ಶಬ್ದ ಇದೆ. ದ ಅಂದರೆ ಏನು? ಹಕ್ಕಿ ಅಂತ. ಶ ಅಂದರೆ ರಾಜ ಅಂತ. ಹಕ್ಕಿಯ ರಾಜ ಯಾರು? ಗರುಡ. ಅದನ್ನು ರಥವಾಗಿ ಧರಿಸಿದವನು ಯಾರು? ವಿಷ್ಣು. ದಶರಥ ಅನ್ನುವಂಥ ಹೆಸರು ಒಂದು ವಿಷ್ಣುಗೂ ಒಂದು ಹೆಸರಿದೆ. ಅಂತಹ ವಿಷ್ಣು ಗರುಡನೇರಿ ಪ್ರಪಂಚವನ್ನೇ ಸುತ್ತಿ ಬಂದ ಮೇಲೆ ವಿಷ್ಣುವಿನ ನುಡಿಯನ್ನು ನಾಲಿಗೆಯಲ್ಲಿಟ್ಟು ನಾವು ಜೀವನ ಕಳೆಯುವವರು ಯಾಕೆ ಸ್ವಾಮಿ ಸಮುದ್ರವನ್ನು ಹಾರಿ ಹೋಗಬಾರ್ದು? ಅದೇ ಸಮುದ್ರದಲ್ಲಿ ಮತ್ಸ್ಯನಾಗಿ ಬಂದಿದ್ದ, ಕೂರ್ಮನಾಗಿ ಬಂದಿಲ್ವ? ಇದೇ ಸಮುದ್ರದಲ್ಲಿ ತಾನೇ ಅವತರಿಸಿ ಬಂದಂತಹ ಮಹಾಸ್ವಾಮಿ. ಹಾಗಾಗಿ ಅಪ್ಪ ಹಾಕಿದ ಆಲದ ಮರಕ್ಕೆ ನಾವು ನೇಣು ಹಾಕ್ಕೊಂಡ್ರೆ ನಮಗಷ್ಟೇ ಕತೆ.
ಪ್ರೇತವಾಗಿ ಅಡ್ಡಾಡ್ಬೋದು. ನಾವು ಅದನ್ನು ಮೀರಿ ದಾಟಿ ಹೋದಾಗ ಇನ್ನು ಈ ಕರ್ನಾಟಕದ ಯತಿ ಪರಂಪರೆಯಲ್ಲಿ ಎಂದೆಂದಿಗೂ ಸಹ ಚಿರಾಯುವಾಗುವಂತಹ ಕೀರ್ತಿಶೇಷದ ಹೆಸರು ಯಾವುದಾದ್ರು ಇದ್ದರೆ ಅದು ಸುಗುಣೇಂದ್ರ ತೀರ್ಥರು ಅನ್ನೋದನ್ನು ಮರಿಲಿಕ್ಕೇ ಇಲ್ಲ. ಒಂದು ದಾಖಲೆ. ಇಷ್ಟೇ ವಿಷಯಗಳು ನಮಗೆ ಗೊತ್ತಿದ್ದದ್ದು. ನಾನು ಇವತ್ತು ಒಳಗೆ ಬಂದ ಮೇಲೆ ನೋಡ್ತೇನೆ ಅವರ ಆ ಸೌಜನ್ಯ, ಅವರ ಆ ಪ್ರೀತಿ. ಇಷ್ಟು ಪ್ರೀತಿಸ್ತಾರ ಅಂತ ನನಗೆ ನಿಜವಾಗ್ಲೂ ಅನುಮಾನ ಇತ್ತು. ಅವ್ರು ಪ್ರೀತಿಸೋರಲ್ಲ ಅಂತ ತಿಳಿದಿದ್ದೆ ನಾನು. ಇಷ್ಟು ಪ್ರೀತಿ, ಇಷ್ಟು ಮಮಕಾರ, ಯಾವುದೋ ಒಂದು ತವರ ಮನೆಗೆ ಬಂದ ಹಾಗೆ ನನಗೆ ಅನ್ನಿಸ್ತು. ನಾನು ಹಿಂದೆ ನನ್ನ ಪರಮಪೂಜ್ಯ ವಿಶ್ವೇಶತೀರ್ಥರು ಇದ್ದಾಗ ಸುಮಾರು ಬಾರಿ ಬಂದು ಹೋಗ್ತಾ ಇದ್ದೆ. ಆದರೆ ವೇದಿಕೆಗೆ ಬರಲಿಕ್ಕೆ ಆಗಲಿಲ್ಲ. ಅವರ ಪರ್ಯಾಯದಲ್ಲಿದ್ದು ಅವರ ಶಿಷ್ಯನಾಗಿದ್ದರೂ ಕೂಡ ವೇದಿಕೆಗೆ ಬರಲಿಕ್ಕೆ ವಾಸುದೇವ ಬಿಡಲೇ ಇಲ್ಲ ಅಂತ ಕಾಣ್ತದೆ. ವಾಸುದೇವನಿಗೂ ಒಂದು ಸರ್ತಿ ಮನಸ್ಸು ಬರಬೇಕು ಬಿಡಲಿಕ್ಕೆ. ಹೀಗಿರುವಾಗ ನಾನು ಅದನ್ನು ಹಾಗೇ ದಿನಗಳನ್ನು ಕಳೆದೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಾಗ ನನಗೆ ಅನ್ನಿಸ್ತು, ಒಂದು ಗೀತಾ ಮಂದಿರಕ್ಕೆ ಕರ್ಕೊಂಡು ಹೋದರು. ಒಬ್ಬ ಯಾರು ಅಧ್ಯಾತ್ಮದಲ್ಲಿ ಬದುಕಬೇಕು ಅಂತ ಒಂದು ಸಣ್ಣ ಆಸೆ ಇದ್ದರೂ ಕೂಡ ಜಸ್ಟ್ ಆ ಗೀತಾ ಮಂದಿರದ ಒಳಗಡೆ ಕೆತ್ತನೆ ಆಗಿರ್ತಕ್ಕಂತಹ ಭಗವದ್ಗೀತೆಯ ಸುಮ್ಮನೆ ಒಂದು ಫಲಕಗಳನ್ನು ನೀವು ನೋಡ್ಕೊಳ್ತಾ ಬಂದರೆ ನೀವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಹೊರಗೆ ಬರುವಾಗ ನಿಮ್ಮ ಜೀವನ ಕಂಪ್ಲೀಟ್ ಬದಲಾವಣೆ ಆಗೋದು ಸತ್ಯ. ಕಂಪ್ಲೀಟ್. ನೀವು ಹಳೆಬೀಡು ಅಥವಾ ಬೇಲೂರಿನಲ್ಲಿ ಹೋದಾಗ ಆಗಿನ ಕಾಲದಲ್ಲಿದ್ದಂತಹ ಕನ್ನಡಿ, ಆಗಿನ ಕಾಲದ ಕೇಶವಿನ್ಯಾಸ, ಆಗಿನ ಕಾಲದಲ್ಲಿ ನಿಂತದ್ದೆಲ್ಲ ವಿವರಣೆ ಹೇಗೆ ಕೊಡ್ತಾರೋ ಅದೇ ಥರದ ವಿಶ್ಲೇಷಣೆಯನ್ನು ರಾಮಾಯಣ ಮಹಾಭಾರತವನ್ನು ಮೇಲೆ ತಂದು ಕೆಳಗಡೆ ಇರತಕ್ಕಂಥ ಶ್ಲೋಕಗಳನ್ನು ವಿವರಿಸ್ತಕ್ಕಂಥ ಒಂದು ಮಂದಿರವನ್ನು ನಿರ್ಮಾಣ ಮಾಡುವಂಥ ಆ ಕಾನ್ಸೆಪ್ಟು ಈ ವಾಮನ ಮೂರ್ತಿಗೆ ಬಂದಿದೆ ಅಂದರೆ 30 ವರ್ಷಗಳ ಹಿಂದೆ ನಾವು ಎಷ್ಟು ನಿಜವಾಗ್ಲೂ ವಿಪರ್ಯಾಸ ಇದು. 30 ವರ್ಷಗಳ ಹಿಂದೆ ಮಾಡಿರುವಂಥದ್ದು ಇನ್ನೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನನಗೆ ಗೊತ್ತಿರಲಿಲ್ಲ. ಈಗ ಹೇಗಿದೆ ನೋಡಿ. ಆಮೇಲೆ ಅಲ್ಲಿ ಹತ್ತಿ ಮೇಲೆ ಬಂದು ನೋಡಿದರೆ ಒಂದು ಗಗನದ ಸದೃಶವಾದಂಥ ಒಂದು ಆಡಿಟೋರಿಯಂ ಇದೆ. ಕೃಷ್ಣನ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಮಹಿಮೆಯನ್ನು, ಚರಿತ್ರೆಯನ್ನು ನೀವು ಆರಾಮ್ ಮಲಗಿ ಆಕಾಶವನ್ನು ನೋಡಿದ್ರೆ ನಿಮಗೊಂದು ಸರ್ತಿ ಕೃಷ್ಣ ಲೋಕಕ್ಕೆ ಹೋಗೋದು ಸತ್ಯ. ಅತ್ಯದ್ಭುತವಾದಂಥದ್ದು ಉಡುಪಿಯಲ್ಲಿ ಉಂಟಾ? ಉಡುಪಿಯಲ್ಲಿ ಬಂದು ನೋಡಿದ್ರೆ ಕೃಷ್ಣನನ್ನು ನೋಡೋದು ಅಷ್ಟೇ ಅಲ್ಲವೇ ಅಲ್ಲ. ಉಡುಪಿಗೆ ಬಂದವರು ಗೀತಾ ಮಂದಿರವನ್ನು ನೋಡಬೇಕು. ಗೀತಾ ಮಂದಿರವನ್ನು ನೋಡಿದರೆ ಅವರ ಒಳಗಡೆ ಇರ್ತಕ್ಕಂಥ ಭೂತ ಹೋದೀತು. ನಿಜವಾಗಿಯೂ ಅಷ್ಟು ಬದಲಾವಣೆ. ಅದನ್ನು ಮಾತಾಡಿ ಹಾಳು ಮಾಡೋದಕ್ಕಿಂತಲೂ ಕೆಲಸವನ್ನು ಮಾಡಿ ತೋರಿಸಿ ತನ್ನ ಸಾಧನೆಯನ್ನು ತೋರಿಸಬೇಕು ಅನ್ನೋದನ್ನು ತೋರಿಸ್ಕೊಟ್ಟಂಥ ಯತಿಗಳು ಸುಗುಣೇಂದ್ರ ತೀರ್ಥರು. ನಾನು ಒಂದು ಹೊಟ್ಟೆಕಿಚ್ಚಲ್ಲೂ ಒಂದು ಅಂದ್ಕೊಂಡು ಬಂದೆ. ನಾನು ನಮಗೆಲ್ಲ ಇಂಥ ಗುರುಗಳು ಸಿಕ್ಕಿದ್ದಿದ್ರೆ ಎಲ್ಲ ಕೆಲಸ ಮಾಡಿ ಮುಗಿಸಿಬಿಟ್ಟು ನಾವು ಆರಾಮ ಅದನ್ನೆಲ್ಲ ತೋರಿಸ್ಕೊಂಡು ಓಡಾಡ್ಬೋದಾಗಿತ್ತು. ನಮ್ಮ ಕಿರಿಯ ಸ್ವಾಮಿಗಳು ಭಾಳ ಅದೃಷ್ಟಶಾಲಿಗಳು. ಅಂತಹ ಗುರುಗಳನ್ನು ಪಡೆದು ಇಂಥದ್ದನ್ನೆಲ್ಲ ಮಾಡಿ ಮುಗಿಸಿದ ಮೇಲೆ ಕೆಲಸವೇ ಕಡಿಮೆ. ನಾವು ಪ್ರಾರಂಭದಲ್ಲಿ ಮಾಡ್ತಕ್ಕಂಥ ಯತಿಗಳು ಸೋತು ಸುಣ್ಣವಾಗಿ ಈ ಸುಟ್ಟು ಸುಣ್ಣದರಳು ಆಯಿತಿ ದೇಹ ಅನ್ನಂಗೆ ಪ್ರಾರಂಭದ ಯತಿಗಳಿಗಂತೂ ಬಹಳ ಕಷ್ಟ. ಹಾಗೆ ನಮ್ಮ 2000 ವರ್ಷದ ಇತಿಹಾಸ ಇದ್ದಂಥ ಭೂಮಿ ಬಾರ್ಕೂರು. ಕ್ರಿಸ್ತಶಕ 76ರಲ್ಲಿ ಭೂತಾರಾಧನೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಸಂಸ್ಥಾನ ಬಾರ್ಕೂರು. 1400 ವರ್ಷ ಆಳದಂಥ ಒಂದು ಮನೆತನ ಇಡೀ ಪ್ರಪಂಚದಲ್ಲಿದ್ದರೆ ಅದು ಈ ತುಳುನಾಡಿನ ಅರಸರ ಪರಂಪರೆ. ಜಗತ್ತಿನಲ್ಲಿ ಇಷ್ಟು ಸುದೀರ್ಘ ಆಳಿದವರು ಯಾರೂ ಇಲ್ಲ, ಅದು ತುಳುನಾಡಿನವರು. 1350 ವರ್ಷಗಳ ಹಿಂದೆ ತುಳು ಇತ್ತು, ಅದನ್ನು ರಾಜಧಾನಿಯಾಗಿ ಭಾಷೆಯನ್ನು ಮಾಡಿಕೊಂಡಿದ್ರು ಅನ್ನೋದಕ್ಕೆ ಇತಿಹಾಸ ಕೊಟ್ಟಿದ್ದು ಈ ಬಾರ್ಕೂರು. ಅಂತಹ ಬಾರ್ಕೂರಿನಲ್ಲಿ ಕ್ಷಾತ್ರ ಸಿಂಹಾಸನವನ್ನು ಪುನರುತ್ಥಾನ ಮಾಡಿ ಅದರೊಳಗೂ ಈ ಯತಿ ಪರಂಪರೆಯನ್ನು ಪ್ರಾರಂಭ ಮಾಡಿ ಅದರ ಜೊತೆಯಲ್ಲಿ ಈ ಕೃಷ್ಣ ಮಠದ ನಂಟನ್ನು ಇನ್ನಷ್ಟು ಬೆಸೆದು
ಗಟ್ಟಿ ಮಾಡಿ ಆಶೀರ್ವಾದ ಮಾಡಿದಂತಹ ಈ ಯತಿಗಳಿಗೆ ಮತ್ತೊಮ್ಮೆ ನಾವು ಮನಸಾ ನಮಸ್ಕರಿಸ್ತಾ ಈ ಗೀತೆಯ ಬಗ್ಗೆ 2 ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಬಹಳಷ್ಟು ವಿರೋಧಿಗಳನ್ನು ಕಟ್ಟಿಕೊಂಡಿದ್ದು ಒಂದೇ ಕಾರಣಕ್ಕೆ, ಏನಂತಂದರೆ ನಾನು ಇನ್ನೊಂದು ಧರ್ಮವನ್ನು ಅವಹೇಳನೆ ಮಾಡೋದಿಲ್ಲ, ಆದರೆ ನನ್ನ ಧರ್ಮಕ್ಕೆ ಅಪಚಾರ ಮಾಡಲಿಕ್ಕೆ ಬಂದರೆ ನಾನು ಜೀವ ಇದ್ರೂ ಬಿಡೋದಿಲ್ಲ. ಅದು ಯಾರೇ ಆಗಿರಲಿ, ಅದು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ಪೀಠಾಧಿಪತಿಗಳಾಗಿ 4 ವರ್ಷಗಳ ಹಿಂದೆ ಮಾತಾಡಿರುವಂಥದ್ದು ತೆಲುಗಿನಲ್ಲಿ, ತಮಿಳಲ್ಲಿ, ಆಮೇಲೆ ಮಲಯಾಳಮಲ್ಲಿ ಎಲ್ಲ ಟ್ರಾನ್ಸ್ಲೇಟ್ ಆಗಿ ಹೋಯಿತು. ಏನಂತಂದರೆ ನಾವು ಸಾಧಾರಣ ವಿಜಯನಗರ ಸಾಮ್ರಾಜ್ಯದಿಂದ ಇಲ್ಲಿಯವರೆಗೆ ಶಬರಿಮಲೆಗೆ ಇಬ್ಬರೂ ಸೇರಿಕೊಂಡು ನಾವು ಯಾತ್ರೆ ಮಾಡಬೇಕು ಅಂಥೇಳಿ ವಾವರ ದರ್ಗವನ್ನು ಮಾಡಿ, ನೀವು ಶಬರಿಮಲೆಗೆ ಬನ್ನಿ, ನಾವು ವಾವರ ದರ್ಗಕ್ಕೆ ಬರ್ತೇವೆ ಅಂತ ಹಿಂದೂಗಳು ಸೇರಿ ಮಾಡಿದ್ರು. ಆದರೆ ಇಷ್ಟು ವರ್ಷ ಕಳೀತು, 500 ವರ್ಷ ದಾಟಿ ಹೋಯಿತು, ಇವರುಗಳು ಇರುಮುಡಿ ಇಟ್ಕೊಂಡು ಬರಲೇ ಇಲ್ಲ. ಕೇವಲ ಬರೋದು, ಅದರೊಳಗೂ ಸಹ ಎರುಮೇಲಿಯಲ್ಲಿ ಹೊಸಲಿಗೆ ಒಂದು ಕಾಣಿಕೆ ಡಬ್ಬ ಇಟ್ಟು ಹಿಂದೂಗಳು ಅಲ್ಲೇ ದುಡ್ಡು ಹಾಕಿ ಹಾಗೆ ಹೋಗಬೇಕು ಅಂತ ಮಾಡಿದರು. ಅದನ್ನು ಮಾಡಿದಾಗ ನಾನು ಹೇಳಿದೆ, ವಾವರ ಅನ್ನುವಂಥವನು ಯಾರೂ ಇಲ್ಲ, ಒಬ್ಬ ಡಕಾಯಿತಿ ಇದ್ದ ಬಿಟ್ಟರೆ ನಮಗೆ ಆ ಸ್ವಾಮಿ ಅಗತ್ಯವಿಲ್ಲ, ಅಯ್ಯಪ್ಪ ಸ್ವಾಮಿ ಒಬ್ಬನೇ ಬೇಕಾದ್ದು, ಅವರಿಗೆ ಬೇಡದಿದ್ದ ಮೇಲೆ ನಮಗೆ ಬೇಡ, ನೀವು ಧಿಕ್ಕರಿಸಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ದು ಎಲ್ಲ ಭಾಷೆನಲ್ಲಿ ಬಂತು. ಇವತ್ತು ಕಳೆದ ವರ್ಷ ಸುಮಾರು 17 ಕೋಟಿ ಮದ್ರಸಗಳಿಗೆ ಲಾಸ್ ಆಯ್ತಂತೆ. ಹಾಗಾಗಿ ಅವರೆಲ್ಲರಿಗೂ ಆ ಮದ್ರಸದವ್ರು ನನ್ನನ್ನು ಭಾಳ ಪ್ರೀತಿಸ್ತಾ ಇದ್ದಾರೆ ಅಂತ ಸುದ್ದಿ ಇದೆ. ಇರಲಿ, ತೊಂದರೆ ಇಲ್ಲ. ಆದರೂ ಕೂಡ ಒಂದು ಮಾತನ್ನೇ ಹೇಳ್ತೇನೆ, ಜಗತ್ತಿನಲ್ಲಿ, ಪ್ರಪಂಚದಲ್ಲಿ ಎಷ್ಟೋ ಧರ್ಮಗ್ರಂಥಗಳಿರ್ಬೋದು. ಕುರಾನ್ ಇದೆ, ಅದನ್ನು ಬರೆದು ಅದರೊಳಗೆ ಹೇಳಿದ್ದು ಅಲ್ಲಾಹು ಅನ್ನುವಂಥ ಭಗವತ್ ಶಕ್ತಿಯನ್ನು ನೀವು ಆರಾಧನೆ ಮಾಡಿ ಅಂತ. ಹಾಗಾದರೆ ಅಲ್ಲಿ ಮಹಮ್ಮದ್ ಪೈಗಂಬರ್ ದೇವರಾಗಲಿಲ್ಲ, ಪ್ರವಾದಿ ಆದರು. ಸಿಖ್ರಿಗೂ ಬರೆದರು, ಗುರುನಾನಕ್ಕು ದೈವಶಕ್ತಿಯನ್ನು ಹೇಳಿದರು, ತಾನು ದೇವರು ಅಂತ ಹೇಳ್ಕೊಂಡಿಲ್ಲ. ಬುದ್ಧ ತಾನು ದೇವರಂತ ಹೇಳ್ಕೊಂಡಿಲ್ಲ, ದೇವರ ಶಕ್ತಿಯನ್ನು ಆರಾಧನೆ ಮಾಡಿ ಅಂತ ಹೇಳ್ದ. ಸಿದ್ಧಾರ್ಥನಾಗಿ ಇದೇ ಭಾರತದಲ್ಲಿದ್ದವ ಬುದ್ಧನಾದ. ಜೈನರು ಸಹ ತೀರ್ಥಂಕರರ ಸಾಲಲ್ಲಿ ಯಾರೂ ಸಹ ನಾನೇ ದೇವರು ಅಂತ ಹೇಳ್ಕೊಂಡದ್ದು ಯಾರೂ ಇಲ್ಲ. ಬೈಬಲ್ನಲ್ಲಿ ಕೂಡ ಯೇಸುವಿಗೆ ಮೊಳೆ ಹೊಡೆಯುವಾಗ ಆ ಮೊಳೆ ಹೊಡೆಯುವಂಥ ನೋವಲ್ಲೂ ಕೂಡ ಯೇಸು ಹೇಳಿದ್ದೇನು ಅಂದರೆ, ಓ ದೇವರೇ ಇವರಿಗೆ ಒಳ್ಳೆ ಬುದ್ಧಿ ಕೊಡು ಅಂತ. ಹಾಗಿದ್ದರೆ ತಾನು ದೇವರಲ್ಲ, ದೇವರು ಇನ್ನೊಬ್ಬ ಇದ್ದಾನೆ, ಇವರಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ಬೇಡಿದ. ಪ್ರಪಂಚದಲ್ಲಿ 5000 ವರ್ಷಗಳ ಹಿಂದೆ ನಾನೇ ದೇವರು, ನನ್ನನ್ನು ನೀನು ದೃಷ್ಟಿಸಿ ನೋಡು ಒಳ್ಳೆಯ ಒಳಕಣ್ಣಿನಿಂದ, ನಾನು ಹೇಳಿದಂತೆ ಭಕ್ತಿ ಮಾರ್ಗದಲ್ಲಿ ನಡೆ, ಕರ್ಮ ಮಾರ್ಗದಲ್ಲಿ ನಡೆ, ಜ್ಞಾನ ಮಾರ್ಗದಲ್ಲಿ ನೋಡಿ, ನನ್ನ ವಿರಾಟ ದರ್ಶನವನ್ನು ಮಾಡು, ನಾನು ನಿನಗಾಗೆ ಕಾಣ್ತೇನೆ ಅಂತೇಳಿ 574 ಶ್ಲೋಕಗಳ ಮುಖಾಂತರ ಹೇಳಿದಂಥ ಭಗವಂತ ಒಬ್ಬನೇ ಒಬ್ಬ. ಅದು ಭಗವದ್ಗೀತೆ ಆಯಿತು. ಜಗತ್ತಿನಲ್ಲಿ ಇನ್ನು ಯಾವ ಗೀತೆಯೂ ಸಹ ಭಗವಂತ ಬಂದು ಹೇಳಿದ ಗೀತೆ ಇಲ್ಲ. ಇದು ಎಲ್ಲಿ ಬೇಕಾದ್ರೂ ಹೇಳಬಲ್ಲೆ. ನೀವು ಲೆಕ್ಕ ಹಾಕಿ, 700 ಮಂತ್ರ ಇದೆ. ಆ 2 0 ಬಿಡಿ, 700. ಆ 7 ಯಾರು ಪಾತ್ರಧಾರಿಗಳು ಈ ಮಹಾಭಾರತಕ್ಕೆ? 5 ಜನ ಪಾಂಡವರು, ದ್ರೌಪದಿ, ಕೃಷ್ಣ. ನೋಡಿ, ಇದೇ 7ರ ಅಂಕೆನಲ್ಲಿ ಹೋಯಿತು. ಕೃಷ್ಣ ಹೇಳಿದ ಇಡೀ 700 ಮಂತ್ರದಲ್ಲಿ 700 ಮಂತ್ರ ಕೃಷ್ಣ ಹೇಳಿದ್ದಲ್ಲ, 574 ಮಂತ್ರ ಮಾತ್ರ. ಅಲ್ಲಿ ಲೆಕ್ಕ ಮಾಡಿ, 5 7 12, 12 4 16, 16ರಲ್ಲಿ 6 1 7, ಮತ್ತೆ ಪುನಃ 7ಕ್ಕೆ ಬಂದು ನಿಂತದ್ದು. ಇದು ಈ ದೇಶದ ಮ್ಯಾಥಮೆಟಿಕ್ಸ್ ರೀ. ಇದು ಅಷ್ಟೊಳಗೆ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು. ಆ 7 ಅನ್ನುವಂಥದ್ದು ಯಾವುದು? ಶ್ರೀರಾಮನ ಅಂಕೆ. ಅದು ರಾಮ ಅನ್ನೋದು 7, ರಾ ಅಂದರೆ ಯಾರ 2, ಮಾ ಅಂದರೆ 5. ರಾಮ ಅನ್ನುವಂಥದ್ದು ಹೆಸರಲ್ಲ, ಅದು 7 ಅಂತ. ಆ 7ರಲ್ಲಿ ಸಂಚಾರ, 7ರ ಅಯನ, ರಾಮ ಅಯನ, ರಾಮ ಅಯನ ಅಂತ ಬಂತು. 7ರ ಅಯನ ಅದು. ಯಾಕೆ? 7ನೇ ಅವತಾರ ಕೂಡ ರಾಮನದ್ದು, 7ನೇ ನಕ್ಷತ್ರ ಕೂಡ ರಾಮನದ್ದು. ಅದು ಅಲ್ಲದೆ ರಾಮಾಯಣದಲ್ಲಿ ಬರ್ತಕ್ಕಂಥ ಸ್ತ್ರೀಯರು ಎಷ್ಟು ಜನ? 7 ಜನ. ರಾಮಾಯಣದಲ್ಲಿ ಬರ್ತಕ್ಕಂಥ ಋಷಿಗಳು ಎಷ್ಟು ಜನ? 7 ಜನ. ರಾಮನ ಕುಲ ಯಾವುದು? ಸೂರ್ಯನ ಕುಲ.
ಸೂರ್ಯನ ರಥದಲ್ಲಿರ್ತಕ್ಕಂಥ ಕುದುರೆಗಳೆಷ್ಟು? 7. ಆ ಕುದುರೆಗಳಿಂದ ಬಂದಂಥ ಕಿರಣಗಳೆಷ್ಟು? 7. ಆ ಕಿರಣಗಳಿಂದ ಬಣ್ಣಗಳೆಷ್ಟು? 7. ಆ ಕಿರಣಗಳು ಭೂಮಿ ಮೇಲೆ ಬಿದ್ದಾಗ ಎಷ್ಟು ದ್ವೀಪಗಳಿತ್ತು? 7 ದ್ವೀಪಗಳು. ಎಷ್ಟು ಸಾಗರಗಳಿತ್ತು? 7 ಸಾಗರಗಳು. ಈ 7 ಬಂದದ್ದನ್ನು ನೋಡಿ ಜಗತ್ತನ್ನು ಒಂದು ಅಂತ ಮಾಡಿ ಅದರ 0 ಹಾಕಿ ಭಾಗಿಸಿದ್ರು. ಸಪ್ತಋಷಿಗಳು ಭಾಗಿಸಿದಾಗ ಅದರೊಳಗೆ ಬಂದದ್ದು 27. ಈ ಭೂಮಿಯನ್ನು ನೋಡಿಕೊಂಡು ನಡೆಸ್ಕೊಂಡು ಹೋಗಲಿಕ್ಕೆ ಎಷ್ಟು ಗ್ರಹಗಳು ಬರಬೇಕು ಅಂತ ಲೆಕ್ಕ ಹಾಕಿದ್ರು. ಅಲ್ಲಿ 27 ಬಂತು. 27 ಅಂತಂದ್ರೆ ಅರ್ಥ ಏನು? 2 + 7 ಎಷ್ಟಾಯಿತು? 9 ಆಯಿತು. ಆ 2 ಯಾವುದು? ಛಾಯಾಗ್ರಹಗಳು. ಈ 7 ಯಾವುದು? ಆದಿತ್ಯ, ಸೋಮ, ಮಂಗಳ, ಬುಧ, ಗುರು, ಶುಕ್ರ, ಶನಿ. ಇವರ ಹೆಸರಲ್ಲಿ ದಿನಗಳನ್ನು ಮಾಡಿದರು. ಅದು ಕೂಡ 7 ದಿನಗಳು ಅಂತ ಆಯಿತು. 7ರ ಸಂಗಮವೇ ಶ್ರೀರಾಮಚಂದ್ರ. ಅವನ ಇಟ್ಕೊಂಡು ಬಂದಂತೆ ಈ ಭಗವದ್ಗೀತೆ. ಇಂತಹ ಮ್ಯಾಥಮೆಟಿಕ್ಸು, ಇಂತಹ ಸೈನ್ಸು ಇನ್ನೆಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನೀವು ಸ್ಟೋರಿ ಬರೀಬೋದು, ಎಷ್ಟು ಬೇಕಿದ್ರೆ ಸ್ಟೋರಿ ಬರ್ಕೊಂಡು ಹೋಗ್ರಿ ನೀವು, ಅದಕ್ಕೇನು ತೊಂದರೆ ಇಲ್ಲ ಸ್ಟೋರಿ ಬರೀಲಿಕ್ಕೆ. ಆದರೆ ಲಕ್ಷ ವರ್ಷಗಳ ಹಿಂದೆ ಇದ್ದಂತಹ ಮ್ಯಾಥಮೆಟಿಕ್ಸು, ಸೈನ್ಸನ್ನು ಪುನಃ 5000 ವರ್ಷಗಳ ಹಿಂದೆ ಫಿಲಾಸಫಿಕಲಿ ಮತ್ತೆ ಕೃಷ್ಣ ನೆನಪಿಸಿದ. ಸೃಷ್ಟಿಯಲ್ಲಿ 8 ಪ್ರಕೃತಿಗಳನ್ನು ಹೇಳಿ ನಿಮಗೆ ನೆನಪಿಸಿದಾನೆ. ಏನದು ಅಂತಂದರೆ ಭೂಮಿ ರಾಪೋ ಅನಲೋ ಅನಿಲಃ ಖಂ ಮನೋಬುದ್ಧಿರೇವಚ ಅಹಂಕಾರ ಇತಿಯಂ ಮೇ ಭಿನ್ನ ಪ್ರಕೃತಿರ್ ಅಷ್ಟದ ಅಂತ. ಇದರಲ್ಲಿ ಏನಾರು ಅರ್ಥ ಆಯ್ತಾ ನಿಮಗೆ? 8 ಪ್ರಕೃತಿಗಳನ್ನು ಹೇಳ್ತಾನೆ. ಭೂಮಿ, ಪಂಚಮಹಾಭೂತಗಳು, ಭೂಮಿ, ನೀರು, ಅನಿಲ, ಅನಲ, ಕಮ್ ಅಂದರೆ ಆಕಾಶ. ನೋಡಿ ಹೇಗಿದೆ. ಇವುಗಳ ಜೊತೆಯಲ್ಲಿ ಬುದ್ಧಿ, ಮನಸ್ಸು, ಅಹಂಕಾರ. ಇಡೀ ವಿಶ್ವ ಸುತ್ತಾಡಿ ಬನ್ನಿ, ಬುದ್ಧಿಗೆ ಇನ್ನೊಂದು ಶಬ್ದ ಬೇರೆ ದೇಶ ಕಲಿಸ್ಲೂ ಇಲ್ಲ, ಹೇಳಲೇ ಇಲ್ಲ. ನೀವು ಹೇಳಿ ನೋಡೋಣ ಇಂಗ್ಲೀಷ್ನಲ್ಲಿ ಬುದ್ಧಿಗೆ ಏನಂತಾರೆ? ಇಂಗ್ಲೀಷ್ನಲ್ಲಿ ಶಬ್ದವೇ ಇಲ್ಲ, ಫ್ರೆಂಚಲ್ಲಿಲ್ಲ, ಡಚ್ಚಲ್ಲಿಲ್ಲ, ಅರಬ್ನಲ್ಲಿಲ್ಲ. ಬುದ್ಧಿ ಅನ್ನುವಂಥ ಶಬ್ದ ಭಾರತೀಯ ಭಾಷೆಗಳಲ್ಲಿ, ಸಂಸ್ಕೃತದಿಂದ ಹುಟ್ಟಂಥ ಭಾಷೆಗಳಲ್ಲಿ ಮಾತ್ರ ಕಾಣ್ತದೆ. ಮನೋಬುದ್ಧಿ ನೋಡಿ, ಅದು ಹೇಳ. ಯಾವ ಮಗುವಿಗೆ ಹುಟ್ಟುವಾಗ ಎಲ್ಲ ಅಂಗಗಳು ಸರಿ ಇರ್ತದೆ, ಮನಸ್ಸು ಇರ್ತದೆ, ಬುದ್ಧಿ ಅನ್ನೋದು ಒಂದು ಇಲ್ಲದೇ ಇದ್ದರೆ ಆ ಮಗುವಿಗೆ ಆಟಿಸಮ್ ಅಂತ ಕರೀತಾರೆ. ಈ ಆಟಿಸಮ್ಗೆ ಪ್ರಪಂಚದಲ್ಲಿ ಔಷಧ ಹೇಳಿಲ್ಲ. ಭಾರತದ ಚರಕ ಮುನಿ ಮಾತ್ರ ಈ ಆಟಿಸಮ್ಗೆ ಹೇಳಿದ್ದಾನೆ. ಬುದ್ಧಿವಿಲ್ಲದೆ ಹುಟ್ಟಿದಂತಹ ಮಗುವಿಗೆ ಇದೇ ಕೊಡಚಾದ್ರಿ ಸಹ್ಯಾದ್ರಿನಲ್ಲಿ ಇರ್ತಕ್ಕಂತಹ ಮಂಡೂಕಪರ್ಣಿ ಸರಸ್ವತಿ ಮೂಲವನ್ನು ಅದು ವೈದ್ಯನಾರಾಯಣನಿಗೆ ನೈವೇದ್ಯ ಮಾಡಿ ಕೊಟ್ಟರೆ ಬುದ್ಧಿ ಹುಟ್ಕೊಳ್ತದೆ ಎನ್ನುವಂಥದ್ದು ಎಂಥ ಒಂದು ಸೈನ್ಸು. ಇವತ್ತು ನಾನು 31 ವರ್ಷದಲ್ಲಿ ಎಷ್ಟು ಹುಣ್ಣಿಮೆ ಬರ್ತದೆ ನೀವು ಲೆಕ್ಕ ಹಾಕಬೇಕು. 12 × 31. ಪ್ರತಿ ಹುಣ್ಣಿಮೆಗೆ ಔಷಧವನ್ನು ನಾಲಿಗೆ ಮೇಲೆ ಮಕ್ಕಳಿಗೆ ಹಾಕಿ 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 ಸುಮಾರು 11 ಲಕ್ಷ ಮಕ್ಕಳ ನಾಲಿಗೆ ಮೇಲೆ ಔಷಧವನ್ನು ಇವತ್ತು ಹಾಕಿದ್ದೀನಿ ನಾನು. ಇದು ತೋರಿಸ್ಕೊಟ್ಟಂಥದ್ದು ವಿಜ್ಞಾನ ಭಾರತದಲ್ಲಿ. ಮಹಾಭಾರತದಲ್ಲಿ ಸಮೇತ, ಅದರೊಳಗೂ ಭಗವದ್ಗೀತೆಯಲ್ಲಿ ಸೃಷ್ಟಿಯನ್ನು ಹೇಳಿದಾರ ಸ್ವಾಮಿ. ನೋಡಿ ಈ ಶ್ಲೋಕ ಹೇಳಿದ್ರಲ್ಲ, ಉಪನಿಷತ್ತಲ್ಲಿ ಒಂದು ನೆನಪಿಸ್ತೇನೆ ನಿಮಗೆ. ಖಂ ವಾಯುರ್ ಜ್ಯೋತಿರ್ ಆಪಹ ಪೃಥ್ವೀಂದ್ರಿಯ ಮನೋನ್ನಮನ್ನಾದ್ ಅಂತ ಹೇಳಿದರು. ಇದೊಂದು ನೆನ್ಪಿಟ್ಕೊಳ್ಳಿ. ಇಷ್ಟೇ, ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ ಇವತ್ತು. ಅದು ಗುರುಗಳ ಮುಂದೆ ಅಧಿಕ ಪ್ರಸಂಗ ಮಾಡಲು ಬರೋದು. ಆದರೆ ಕೆಲವೊಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಏನಂದರೆ ಖಂ ಆಕಾಶ, ನೋಡಿ ಕೆಮಿಸ್ಟ್ರಿ ಹೆಂಗೆ ಹುಟ್ಟಿತು ಅಂತ. ಖಂ ವಾಯುರ್ ಜ್ಯೋತಿರ್ ಆಪಹ. ವಾಯು ಅಂದರೆ ಅದು ಆಕ್ಸಿಜನ್, ಜ್ಯೋತಿ ಅಂದ್ರೇನು ಹೈಡ್ರೋಜನ್. ಆಕ್ಸಿಜನ್ನು ಹೈಡ್ರೋಜನ್ ಎರಡು ಸೇರಿ ಆಪಹ H2O ಆಯಿತು, ಆಪವ ಅಂತ ಹುಟ್ಟಿತು. ಇಲ್ಲಿ ಕೆಮಿಸ್ಟ್ರಿ ಹುಟ್ಟಿದ್ದು ಯಾವಾಗ? 1 ಲಕ್ಷ ವರ್ಷದ ಹಿಂದೆ. 1 ಲಕ್ಷ ವರ್ಷದ ಹಿಂದೆ. ಆಮೇಲೆ ಸೈನ್ಸಲ್ಲಿ H2O ಅಂತ ಬಂದಿದೆ. ಯಾಕೆ ಅಂತಂದ್ರೆ ಅವಾಗ ಹೈಡ್ರೋಜನ್ನು ಆಕ್ಸಿಜನ್ ಅನ್ಲಿಕ್ಕೆ ಇಂಗ್ಲೀಷ್ ಅಲ್ಲ, ಇಂಗ್ಲೆಂಡೇ ಇರಲಿಲ್ಲ ನಮ್ಮದು ಬರೆಯುವಾಗ. ಯೋಚನೆ ಮಾಡಿ. ಭೂಗೋಳವನ್ನು
ವರಾಹಮೂರ್ತಿ ತನ್ನ ಮೂಗಿನ ಮೇಲೆ ಎತ್ಕೊಂಡು ತಂದ ಅಂತ ಪುರಾಣದಲ್ಲಿ ಹೇಳ್ತು. ಭೂಗೋಳ ಅಂತ ಹೇಳ್ತು. ಭೂಮಿ ಗೋಳವಾಗಿದೆ ಅಂತ ಹೇಳಿರೋದು ನಮ್ಮ ಪುರಾಣದಲ್ಲಿ. ಗೆಲಿಯೋ ಬಂದು ಮೊನ್ನೆ ಹೇಳಬೇಕಾಗಿಲ್ಲ ಸ್ವಾಮಿ ನಮಗೆ, ಭಾರತೀಯರಿಗೆ. ನಮ್ಮ ಪುರಾಣ ನೀವು ಓದಿದರೆ ಗೊತ್ತಿರ್ತದೆ. ಭೂಮಿ ದುಂಡಾಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿರುವಂಥ ದೇಶ ಅದು ಭಾರತ. ಅದು ನೆನಪಿರ್ಬೇಕು ನಿಮಗೆ. ಅಲ್ಲಿ ಎಷ್ಟು ಚಂದ ಹೇಳ್ತಾರೆ, ಮನೋನ್ನಮನ್ನ. ಅದು ನಿಮ್ಗೆ ಇಷ್ಟೆಲ್ಲ ಇದ್ದು ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚತನ್ಮಾತ್ರ, 20 ತತ್ವಗಳು, ಅವ್ಯಕ್ತ, ಮಹಾನ್, ಅಹಂಕಾರ, ಬುದ್ಧಿ, 24 ಚತುರ್ವಿಂಶತಿ ಪುರುಷ ಮನುಷ್ಯ ಅಂತ ಹೇಳಿದ್ರು. ಇದನ್ನು ಯಾವ ದೇಶನೂ ಎಕ್ಸ್ಪ್ಲೇನ್ ಕೊಟ್ಟಿಲ್ಲ. ಇಲ್ಲಿ ನಿಮ್ಮನ್ನು ಹುಟ್ಟಿದ ತಕ್ಷಣ ಅಮ್ಮ ಅಂತ ಕರೆದ್ರಿ. ಅಂಬೆಯಿಂದ ಜನಿಸಿ ನಾರಾಯಣ ಪಾದ ಸೇರುವಲ್ಲಿವರೆಗೆ 2 ಅಕ್ಷರ ಸಿಕ್ಕೋದು ನಿಮಗೆ, ಆ ಮತ್ತು ನ. ನಿಮ್ಮನ್ನು ಜೀವಂತ ಅಲ್ಲಿವರೆಗೆ ಇಡೋದು ಯಾವುದು? ಆ ಮತ್ತು ನ. ಆ ನ ಸೇರಿ ಅನ್ನ ಅಂತಾಯ್ತು. ಈ ಅನ್ನವನ್ನು ಭಗವದ್ಗೀತೆ ಹೇಳ್ತದೆ. ಅನ್ನ ಅನ್ನೋದು ನಿಮ್ಮನ್ನು ಅಷ್ಟೇ ಅಲ್ಲ, ಸಕಲ ಪ್ರಾಣಿಗಳನ್ನು ಸಹ ಜೀವಂತವಾಗಿಡುವಂಥದ್ದು ಯಾವುದು? ಅನ್ನ. ಈ ಅನ್ನ ಹೇಗೆ ಹುಟ್ಟಿತು? ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದ್ ಅನ್ನ ಸಂಭವ. ಭಗವದ್ಗೀತೆ ಹೇಳಿರೋ ಮಾತು. ನಾವು ಇದು ಎಷ್ಟು ಜನ ಭಗವದ್ಗೀತೆನ ಅರ್ಥ ಮಾಡ್ಕೊಂಡಿದ್ದೇವೆ ಅಂತ ಗೊತ್ತಿಲ್ಲ. ಭಗವದ್ಗೀತೆಯನ್ನು ಓದಿದ ಹಿಂದೂಗಳು ಎಷ್ಟು ಜನ ಅಂತ ಗೊತ್ತಿಲ್ಲ. ಭಗವದ್ಗೀತೆನ ಎಷ್ಟು ಹಿಂದೂಗಳು ಓದಲೇ ಇಲ್ಲ. ಸುಳ್ಳೆ ಗೀತೆನ ನೋಡಿದ್ದೇನೆ ಮಾಡಿದ್ದೇನೆ ಅಂತ ಏನಾದರೂ ಮಾಡಿ ನಿಮಗೆ ಓದಿದ್ರೆ ಅಟ್ಲೀಸ್ಟ್ ಒಂದಿಷ್ಟು ಬರ್ಸ್ಬೇಕನ್ನುವಂಥ ಯಜ್ಞವನ್ನು ಪೂಜ್ಯ ಯತಿಗಳು ಅದನ್ನು ಮಾಡಿ ನಿಮಗೆ ಅದು ಯಾವುದೋ ಒಂದು ರೂಪದಲ್ಲಾದರೂ ಅಂಟಿಸ್ತಾ ಇದ್ದಾರೆ. 1 ಕೋಟಿ ಜನರಿಗಾದರೂ ಆ ಭಗವದ್ಗೀತೆ ಅಂಟಲಿ ಅನ್ನುವಂಥದ್ದು ಒಂದು ಕಾರಣಕ್ಕೋಸ್ಕರ ಅದನ್ನು ಹೇಳ್ತು ನೋಡಿ. ಏನು ಹೇಳಿದೆ? ಅನ್ನಾದ್ ಭವಂತಿ ಪರ್ಜನ್ಯಾದ್ ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದ್ ಅನ್ನ ಸಂಭವ ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮ ಅಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ಇದ್ರದ್ದು ಅರ್ಥ ಏನಂದರೆ, ಅನ್ನ ಈ ಎಲ್ಲ ಪ್ರಾಣಿಗಳನ್ನು ಬದುಕಿಸಿ ಇಡ್ತು. ಈ ಅನ್ನ ಬರಲಿಕ್ಕೆ ಪರ್ಜನ್ಯ ಮಳೆ ಕಾರಣ ಆಯಿತು. ಮಳೆ ಬರಲಿಕ್ಕೆ ಯಜ್ಞ ಕಾರಣ ಆಯಿತು. ಯಜ್ಞ ಬರಲಿಕ್ಕೆ ಕರ್ಮ ಕಾರಣ ಆಯಿತು. ಯಾವುದು ಕರ್ಮ ಇದು? ಸಕಲ ಕಾಯಕಗಳನ್ನು ಕರ್ಮ ಅಂತೂ ನೋಡಿ ಭಗವದ್ಗೀತೆ. ನೀವು ಏನೇನು ಕೆಲಸಗಳನ್ನು ಮಾಡ್ತೀರೋ ಅಷ್ಟೂ ಕರ್ಮಗಳು ಮಳೆ ಬರಲಿಕ್ಕೆ ಒಂದು ರೂಪದಲ್ಲಿ ಕಾರಣವಾಯಿತು. ನಿಮ್ಮ ಕೆಲಸ ಯಜ್ಞದ ರೂಪದಲ್ಲಿ ಇರಬೇಕು, ಮೋಸದ ರೂಪದಲ್ಲಿ ಇರಬಾರ್ದು. ನೋಡಿ ಎಂಥ ನಿಮಗೆ ಸ್ವಾಮಿ ನಿಷ್ಠೆಯನ್ನು ಭಗವದ್ಗೀತೆ ಅಲ್ಲಿ ಹೇಳ್ಕೊಡ್ತು. ಜೊತೆಯಲ್ಲಿ ಎಲ್ಲ ಮಾಡಿದ ಮೇಲೆ ತಸ್ಮಾ ಸರ್ವಗತಂ ಬ್ರಹ್ಮ, ಬ್ರಹ್ಮನನ್ನು ಎಲ್ಲ ಕೆಲಸಗಳಲ್ಲಿ ನೀವು ನೋಡಿದ್ರೆ ಭಗವಂತ ಕಾಣ್ತಾನೆ ಅನ್ನುವಂಥ ಈ ಮಾತನ್ನು ಆ ಗೀತಾಭವನದಲ್ಲಿ 30 ವರ್ಷಗಳ ಹಿಂದೆ ಒಂದು ಫಲಕದಲ್ಲಿ ಸ್ವಾಮೀಜಿಯವರು ಮಾಡಿಕೊಟ್ಟಿದ್ದನ್ನು ನಾನು ನೋಡಿ ಬಂದೆ. ಈಗ ನಿಮ್ಮ ಕೆಲಸದಲ್ಲಿ ನೀವು ಶ್ರದ್ಧೆಯನ್ನು ಇಟ್ಕೊಳ್ಳಿ, ನಿಮ್ಮ ಕೆಲಸದಲ್ಲಿ ನೀವು ಭಕ್ತಿಯನ್ನು ಇಟ್ಕೊಳ್ಳಿ, ಅದರೊಳಗೆ ದೇವರನ್ನು ನೋಡಿ ಅಂತ. ಒಂದು 10-12 ವರ್ಷದಿಂದ ನೀವು ಹೇಗೆ ಕೋಟಿ ಯಜ್ಞವನ್ನು ಮಾಡಿಸ್ತಾ ಇದ್ದೀರೋ ಹಾಗೆ ಇನ್ನೊಂದು ರೂಪದಲ್ಲಿ ನಮ್ಮಲ್ಲಿ ಒಂದಿಷ್ಟು ವಿಪರ್ಯಾಸದ ರಾಕ್ಷಸರಿದ್ದಾರೆ. ಅವರುಗಳು ಭಗವದ್ಗೀತೆಯನ್ನು ಸುಡುವ ಯಜ್ಞವನ್ನು ಮಾಡಬೇಕು ಅಂತ ಕೂತಿದ್ದಾರೆ. ಭಗವದ್ಗೀತೆಯನ್ನು ಸುಡ್ರಿ ಅಂತ ಶುರುವಾಗಿತ್ತು, ಇನ್ಯಾವುದು ಸಿಗಲಿಲ್ಲ ಅವರಿಗೆ. ಇದು ಇವತ್ತು ನಿನ್ನೆ ಅಲ್ಲ. ಕೃಷ್ಣನಿಗೆ ಎಷ್ಟು ಜನ ಕೃಷ್ಣನನ್ನು ಸುಡ್ರಿ ಅಂತ ಹೇಳಿದ್ದನ್ನು ಪುನಃ ನೀವು ಗೀತಾ ಮಂದಿರದ ಇನ್ನೊಂದು ಫ್ಲೋರ್ಗೆ ಹೋಗಿ ನೋಡಿದ್ರೆ ಅಲ್ಲಿ ಬಕಾಸುರನನ್ನು, ಪೂತನಿಯನ್ನು, ಈ ಕಾಕಾಸುರನನ್ನು ಎಲ್ಲರನ್ನೂ ಅದು ಚಿತ್ರಣವನ್ನು ತಂದಿಟ್ಟಿದ್ದಾರೆ. ಈ ಭಗವಾನ್ ರೂಪದವನೇ ಒಬ್ಬ ಸಿಕ್ಕಿ ಭಗವದ್ಗೀತೆಯನ್ನು ಸುಡ್ರಿ ಅಂತ ಶುರು ಮಾಡಿದ್ದ. ಅವನು ಒಂದೇ ಶ್ಲೋಕ ಹೇಳೋದು ಟಿ ವಿಗಳಲ್ಲಿ ಬಂದರೆ. ನಾವು ಎಷ್ಟು ಸರ್ತಿ ನೋಡಿದ್ವಿ ಒಂದೇ ಶ್ಲೋಕ. ಅದು ಯಾವ ಶ್ಲೋಕ? ಅದನ್ನು ಹೇಳ್ತಾನೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅನ್ನೋದು. ಇದು ಜಾತಿ ಹೊಡಿಲಿಕ್ಕೆ ಮಾಡಿದಂಥ ಒಂದು ಹುನ್ನಾರ. ಕೃಷ್ಣ ಅಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ, ನಾನೇ ಸೃಷ್ಟಿ ಮಾಡಿದೆ. ಯಾವುದನ್ನು? ಚಾತುರ್ವರ್ಣ, ಜಾತಿ ಅಲ್ಲ ಅದು.
4 ಕೆಟಗರಿಯನ್ನು ಮಾಡಿದ್ದೀನಿ. ಯಾವುದರಿಂದ? ಸ್ಪಷ್ಟವಾಗಿ ಹೇಳ್ತಾನೆ ಅವನು, ಗುಣಕರ್ಮ ವಿಭಾಗಶಃ. ನಿಮ್ಮ ಕೆಲಸ, ನಿಮ್ಮ ಗುಣ, ನಿಮ್ಮ ಚರ್ಯೆ, ಅದರ ಮುಖಾಂತರ ಯಾರು ಮನುಷ್ಯರು ಜ್ಞಾನ ಸಂಪಾದನೆಗೋಸ್ಕರ ವೇದಗಳ ಮೊರೆ ಹೋಗಿ, ಉಪನಿಷತ್ಗಳ ಮೊರೆ ಹೋಗಿ, ವಿದ್ವತ್ತಿನ ಮೊರೆ ಹೋಗಿ ಅವರು ಅದರಲ್ಲಿ ಜ್ಞಾನವನ್ನು ಸಂಪಾದನೆ ಮಾಡ್ತಾರೋ ಅವರು ಬ್ರಾಹ್ಮಣರು ಅಂತ. ಜಾತಿಯಿಂದಲ್ಲ. ಯಾರು ದೇಶವನ್ನು ರಕ್ಷಣೆ ಮಾಡ್ತಾರೋ, ಯೋಧರಾಗಿ ನಿಲ್ತಾರೋ, ಅರಸರಾಗಿರ್ತಾರೋ ಅವರು ಕ್ಷತ್ರಿಯರು ಅಂತ. ಯಾರ್ಯಾರು ವ್ಯವಹಾರಕ್ಕಾಗಿ ವ್ಯಾಪಾರವನ್ನು ಮಾಡ್ತಾರೋ ಅವರು ವೈಶ್ಯರು ಅಂತ. ಯಾರ್ಯಾರು ಇಷ್ಟು ಕರ್ಮಗಳಿಗೆ ತಾನು ಕೆಲಸವನ್ನು ಮಾಡಿಕೊಂಡು ಬೇಸಿಕ್ ನೆಸಸರಿಯನ್ನು ಮಾಡಿ ಯಾರು ಕೃಷಿ ಇತ್ಯಾದಿ ಕೆಲಸಗಳನ್ನು ಮಾಡ್ತಾರೋ ಅವರು ಶೂದ್ರರು ಅಂತ. ಅಲ್ಲಿ ಜಾತಿಯ ಕಾನ್ಸೆಪ್ಟೇ ತರಲಿಲ್ಲ. ಗುಣಕರ್ಮ ವಿಭಾಗಶಃ. ಈಗ ನಿಮ್ಮ ದೇಶದಲ್ಲಿ ಇಲ್ವಾ? ನ್ಯಾಯಾಂಗ ಅಂತ ಒಂದು ಬೇರೆ ಇದೆ, ಕಾರ್ಯಾಂಗ ಅಂತ ಬೇರೆ ಇದೆ, ಶಾಸಕಾಂಗ ಅಂತ ಬೇರೆ ಇದೆ, ಪಾರ್ಲಿಮೆಂಟು ಇದೆ, ವಿಧಾನಸಭೆ. ಅದು ಜಾತಿಯವರಿಗೇನದು? ಇಂಥವರೇ MLA ಆಗಬೇಕಂತ ಜಾತಿಯವರಿಗ? ಇಂಥವರೇ MP ಆಗಬೇಕು ಅಂತ ಜಾತಿಯವರಿಗ? ನ್ಯಾಯಾಂಗ ಇಂಥವರೇ ನ್ಯಾಯಾಧೀಶರಾಗಬೇಕು ಅಂತ ಜಾತಿಯವರಿಗ? ನ್ಯಾಯಾಂಗ ಅದೊಂದು ಸಿಸ್ಟಮ್. ಆಗಿನ ಕಾಲದಲ್ಲ, 5000 ವರ್ಷದ ಹಿಂದೆ ಸಿಸ್ಟಮ್ನ ಮಾಡಿದ್ದನ್ನು ಈಗ ನೀವು ಬ್ರಾಹ್ಮಣರ ವಿರೋಧದ ಒಂದು ಕಾಯಿಲೆಯನ್ನು ಅಂಟಿಸ್ಕೊಂಡು ಅದಕ್ಕೋಸ್ಕರ ಈ 3 ತೂರಿಸ್ಕೊಂಡು ನೀವೇ ಆ ಕಾಯಿಲೆನಲ್ಲಿ ಬಿದ್ದು ಸಾಯೋದು, ನೀವೇ ಸುಟ್ಟು ಹೋಗ್ತಾ ಇದ್ದೀರಿ. ಇನ್ನು ಭಗವದ್ಗೀತೆನ ಯಾಕೆ ಸುಡ್ತೀರಿ ಸ್ವಾಮಿ? ಅರ್ಧ ನೀವೇ ಸುಟ್ಟು ಹೋಗಿ ಆಗಿದೆ ಅದರೊಳಗಡೆ. ಇನ್ನಾದರೂ ಒಂಚೂರು ಜ್ಞಾನ ತಗೊಳ್ಳಿ. ಅಲ್ಲೇ ನೆಕ್ಸ್ಟ್ ಕೃಷ್ಣ ಹೇಳಿದ, ಯಾವ್ಯಾವ ಆತ್ಮಗಳಿಂದ ಯಾರ್ಯಾರು ಜನ ಬಂದಿದ್ದಾರ, ಯಾರ್ಯಾರು ಬದುಕಿದಾರ, ಯಾರ ಒಳಗಡೆ ಆತ್ಮ ಇದೆಯಾ, ಆತ್ಮಕ್ಕೆ ಜಾತಿ ಇಲ್ಲ. ಆತ್ಮನವನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹೇಳಿದ, ನೈನಂ ಚಿಂದಂತೆ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನಚೈನಂ ಕ್ಲೇದಯಂತ್ಯಾಪೋ ನಾ ಶೋಷಯತಿ ಮಾರುತಃ. ಅದನ್ನು ಕಡಿಲಿಕ್ಕಾಗೋಲ್ಲ, ಒಣಸ್ಲಿಕ್ಕಾಗೋದಿಲ್ಲ, ಬೇಯಿಸ್ಲಿಕ್ಕಾಗೋದಿಲ್ಲ, ಸುಡ್ಲಿಕ್ಕಾಗೋದಿಲ್ಲ, ಏನೂ ಮಾಡಲಿಕ್ಕಾಗೋದಿಲ್ಲ. ಇವನಲ್ಲಿದ್ದ ಆತ್ಮವೇ ಅವನಲ್ಲಿರೋದು, ಅವನಲ್ಲಿದ್ದ ಆತ್ಮವೇ ಇವನಲ್ಲಿರೋದು. ಎಲ್ಲರೂ ಒಂದೇ ರೀತಿಯಾದಂಥ ಒಂದು ವಿಶ್ವವನ್ನು ಒಂದು ಮನೆ ಮಾಡಿ ಅದರೊಳಗಿರ್ತಕ್ಕಂಥವರೆಲ್ಲರೂ ಒಂದು ಮಾನವತೆಯ ರೂಪದಲ್ಲಿ ಬದುಕಿ ಬಾಳಿ ಅಂತೇಳಿ ಹೇಳಿದಂತಹ ಒಂದು ವಿಶ್ವಮಾನವ ಸಂದೇಶ ಕೊಟ್ಟದ್ದಿದ್ದರೆ ಅದು ಕೃಷ್ಣ ಅನ್ನೋದನ್ನು ನಾವು ಎದೆ ತಟ್ಟಿ ಹೇಳ್ಕೊಳ್ಬೋದು. ಅದು ಭಗವದ್ಗೀತೆ. ಅದನ್ನು ನಿಮಗೆ ಬೇಕು. ಇವತ್ತಿಲ್ಲಿ ಹುಟ್ಟಿದ, ನಾಳೆ ಅಲ್ಲಿ ಹುಟ್ಟಿದ. ಶಂಕರಾಚಾರ್ಯ ಹೇಳಿದ್ದದೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೆ ಶಯನಂ ಅಂತ. ನೀವು ಇನ್ನೊಂದು ಸರ್ತಿ ಹುಟ್ಟಲಿಕ್ಕೆ ಮತ್ತೆ ಇನ್ನೊಂದು ಕಡೆ ಮಲ್ಕೊಳ್ಳೋದು. ಈ ಆತ್ಮಕ್ಕೆ ಯಾವ ಜಾತಿ ಕಟ್ತೀರಿ? ಈಗಿದ್ರು ಇಲ್ಲಿ ವೆಂಕಟರಮಣ ಅಂತ ದಿಢೀರಂತ ಬಿದ್ದು ಸತ್ರು. ಆ ಕ್ಷಣದಲ್ಲೇ ಅವನ ಹೆಸರು ಹೇಳೋದು ಬಿಟ್ಟಾಯ್ತು. ಬಾಡಿ ಎತ್ತಿ ಸ್ವಾಮಿ, ಬಾಡಿ ಬಂತ ಮನೆಗೆ, ವೆಂಕಟರಮಣ ಇಲ್ಲ ಅಲ್ಲಿ, ಆ ಬಾಡಿನೇ. ಹಾಗಿದ್ರೆ ಆ ವೆಂಕಟರಮಣ ಹೆಸರಲ್ಲಿ ಹೋಯ್ತು, ಹೊಟ್ಟೇ ಹೋಯ್ತು. ಹಾಗಿದ ಮೇಲೆ ಇಷ್ಟೆಲ್ಲ ನಮಗೆ ಗೊತ್ತಿದ್ದ ಮೇಲೆ ನಾವು ಯೋಚನೆ ಮಾಡಬೇಕಲ್ಲ, ಯಾವುದಿದೆ ಏನಿದೆ. ಅಲ್ಲಿ ಪೂಜೆ ಪುನಸ್ಕಾರ ಮತ್ತೊಂದು ಏನು ಭಾಳ ದೊಡ್ಡ ಮಟ್ಟಕ್ಕೆ ಮಾಡಿದರೂ ಭಗವಂತನಿಗೆ ಕೃಷ್ಣನಿಗೆ ಒಪ್ಪೋದಿಲ್ಲ ಅನ್ನೋದನ್ನು ಪೂಜ್ಯ ಸ್ವಾಮೀಜಿಯವರು ನಂಗೆ ಗೀತಾ ಮಂದಿರದಲ್ಲಿ ಒಂದು ಕಡೆ ತೋರಿಸಿದರು. ಎಂಥವನಿಗೂ ಮನಸ್ಸು ಬದಲಾಗಬೇಕು. ಇಂಥ ಯತಿಗಳು ಮಾತ್ರ ಆ ಶ್ಲೋಗನ್ ಕೆತ್ತನೆ ಮಾಡಿ ಅದಕ್ಕೊಂದು ಕಥೆಯನ್ನು ನಿರ್ಮಾಣ ಮಾಡಿ ಒಂದು ಭಾಳ ಚೆನ್ನಾಗಿದೆ. ಬಹುಶಃ ನನಗನ್ಸುತ್ತೆ ಮೊದಲನೇ ಸಾಲಿನಲ್ಲಿ ಇದೆ. ಅದು ಬರುವಾಗ ಋಷಿ ಶಾಪ ಕೊಟ್ಟದ್ದು, ಹಕ್ಕಿಯನ್ನು ಸುಟ್ಟಿದ್ದು. ಹೌದು. ಅಲ್ಲಿ ಹೋಗುವಾಗ ಭಿಕ್ಷೆ ಕೇಳಲಿಕ್ಕೆ ಒಬ್ಬಳ ಹತ್ರ ಹೋದಾಗ ಅವಳು ಬರೋದು ಲೇಟ್ ಆಯ್ತಂತೆ. ದಿಟ್ಟಿಸಿ ನೋಡಿದಂತ ಆ ಮುನಿ, ಅವಳು ಹೇಳ್ತಾಳಂತೆ, ನೀನು ದಿಟ್ಟಿಸಿ ನೋಡಿದ್ರೆ ಸುಟ್ಟು ಹೋಗ್ಲಿಕ್ಕೆ ನಾನೇನು ಹಕ್ಕಿ ಅಲ್ಲ ಅನ್ನ. ಇವನಿಗೆ ಆಶ್ಚರ್ಯ ಆಯಿತು. ಅರೆ, ನನ್ನ ದೃಷ್ಟಿಯಲ್ಲಿ ಸುಟ್ಟು ಹೋಗಿದ ಹಕ್ಕಿ ಇವಳಿಗೆ ಹೇಗೆ ಗೊತ್ತಾಯಿತು? ಆಗ ಹೇಳಿದಂತೆ, ನೀನು ತಪಸ್ಸು ಮಾಡಿದ ತಕ್ಷಣ ಅಲ್ಲ, ನನ್ನ ಕೆಲಸದಲ್ಲಿ ನಾನು ನಿಷ್ಠೆ ಇದ್ದರೂ ಕೃಷ್ಣ ನನಗೆ ಆ ಸಿದ್ಧಿಯನ್ನು ಕೊಟ್ಟಿದ್ದಾನೆ. ಅದು ನಿಮ್ಮ ಸಿದ್ಧಿಯನ್ನು ನೀವು ಸಂಪಾದನೆ ಮಾಡಬೇಕು. ಎಷ್ಟು ಚಂದದ ಒಂದು ಆ ಪಾಠವನ್ನು ಸ್ವಾಮೀಜಿಯವರಲ್ಲಿ ಕೆತ್ತಿದ್ದಾರೆ ಅಂತಂದರೆ, ಅದು ಯಾರಿಗೋಸ್ಕರ ಕೆತ್ತಿದ್ದು ಸ್ವಾಮಿ? ಅದು ಯಾರಿಗೋಸ್ಕರ? ಸಂತರಿಗೆ ಕೊಟ್ಟದ್ದು ಸಮಾಜಕ್ಕೆ. ಸಂತರಿಗೆ ಕೊಟ್ಟದ್ದನ್ನು ಲೆಕ್ಕವೇ ಇಡಬಾರ್ದಂತ. ಯಾರೇ ಆಗಲಿ ಕೊಟ್ಟ ತಕ್ಷಣ ಬಿಟ್ಟುಬಿಡಬೇಕು. ಸಂತರಿಗೆ ಕೊಟ್ಟಿದ್ದಾರೆ ಬಿಡಿ, ಅದು ಸಮಾಜಕ್ಕೆ.
ನನಗೆ ಈಗ ವಿಶ್ವೇಶತೀರ್ಥರು ಎಷ್ಟು ಸಾಧನೆಗಳನ್ನು ಮಾಡಿದರು, ಇಲ್ಲಿ ಬಿಟ್ಟರು, ಹೋದರು. ಯಾರಿಗೆ ಕೊಟ್ಟು ಹೋಗಿದ್ದಾರೆ ಈಗ ಈ ಸಮಾಜಕ್ಕೆ? ಇಷ್ಟೆಲ್ಲ 30-40 ವರ್ಷದಿಂದ ಅವ್ರದ್ದು ಇವತ್ತು ಸನ್ಯಾಸದ ವಯಸ್ಸು ಕೇಳಿದೆ, 52 ವರ್ಷ ಅಂತೆ. 52 ವರ್ಷದ ಸನ್ಯಾಸ ಜೀವನದಲ್ಲಿ ಅವರು ಮಾಡ್ತಾ ಹೋಗಿದ್ದು ನಿಜವಾಗಿಯೂ ನನಗನ್ನಿಸ್ತದೆ, ಪುತ್ತಿಗೆ ಶ್ರೀಗಳನ್ನು ಸಂಪೂರ್ಣವಾಗಿ ಒಡಲ ಆಳದಿಂದ ನೀವು ಅಧ್ಯಯನ ಮಾಡಬೇಕು, ಪ್ರೀತಿಸಬೇಕು. ಆವಾಗ ಅವರ ಸಾಧನೆ ಏನು ಅಂತೇಳಿ ನಿಮ್ಗೆ ಗೊತ್ತಾಗ್ತದೆ. ಒಳಗೆ ಹೊಕ್ಕು ನೋಡಬೇಕು. ನಿಮ್ಮಂಗೆ ನಾನು ಸಹ ಒಳ ಹೊಕ್ಕೇ ಇರಲಿಲ್ಲ. ನಮಗೆ ಯಾಕೆ ಬೇಕು ಸ್ವಾಮಿ ಕೃಷ್ಣ ಮಠದ ಸವಾಸ, ದೂರದಲ್ಲೇ ಇರುವಂಥ ಇದ್ದದ್ದು. ಇವತ್ತು ನನ್ನ ಮಾತನ್ನು ಕೇಳಿದರೆ ಬಹುಶಃ ದೈವ ಪರಂಪರೆಯ ಯಾರೆಲ್ಲ ಇದ್ದಾರೋ ಭೂತಾರಾಧನೆಯ ಸಂಬಂಧಪಟ್ಟಂಥ ಕರಾವಳಿಯ ಸಮುದಾಯ, ಇವತ್ತು ಕರಾವಳಿಯ ಭೂತಾರಾಧನೆಯ ಪೀಠವನ್ನು ಇಲ್ಲಿ ಕರೆಸಿ ಅಷ್ಟೇ ಗೌರವದಿಂದ ಅವರು ನಡೆಸ್ಕೊಂಡದ್ದು ಎಲ್ಲ ಭೂತಾರಾಧಕರಿಗೆ ಇವತ್ತು ಸಂತೋಷ ತಂದುಕೊಟ್ಟಿದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು ಎಲ್ಲರ ಜೊತೆಯಲ್ಲಿ ಬದುಕಲಿಕ್ಕೆ ಆಸೆ ಪಟ್ಟವರು, ಎಲ್ಲರನ್ನೂ ಪ್ರೀತಿಸಿದವರು. ನಾನು ಈ ಎಲ್ಲರನ್ನೂ ಪ್ರೀತಿಸೋದನ್ನು ನೋಡಿದ್ದು ಲಕ್ಷ್ಮೀವರ ತೀರ್ಥರಲ್ಲೂ ನೋಡಿದ್ದೆ. ನಾನು ಯಾರ್ಯಾರ್ದೋ ಬಡವರಿದ್ದರೂ ಸಹ ಅಲ್ಲಿ ಹೋಗಿ ಬರ್ತಿದ್ರು. ವಿಶ್ವೇಶತೀರ್ಥರು ಸಹ ಅದನ್ನು ಮಾಡಿದರು. ಆದರೆ ಒಂದು ಗ್ಲೋಬಲೈಸೇಷನ್ ಮಾಡಿದ್ದು ಮಾತ್ರ ಅದು ಸುಗುಣೇಂದ್ರ ತೀರ್ಥರು. ನಾವು ಇಲ್ಲೇ ಭಗವದ್ಗೀತೆ ಕೇಳಿದವರಿಗೆ ಓದಿ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ನೀವು ಎಷ್ಟೇ ಮಾಡಿ, ಸ್ವಾಮೀಜಿ ಬೆಂಗಳೂರಿನಲ್ಲಿ ಒಂದು ದಿವಸಕ್ಕೆ 350 ಫೋಟೋಗಳು ಬಂದು ರಸ್ತೆಗೆ ಬೀಳ್ತಾ ಇವೆ. ಒಂದು ದಿವಸಕ್ಕೆ, ಒಂದು ತಿಂಗಳಿಗೆ ಸಾಧಾರಣ ಎಷ್ಟಾಗ್ಬೋದು ಲೆಕ್ಕ ಹಾಕಿ ನೀವು. 10,000 ಫೋಟೋಗಳು, ನಮ್ಮ ದೇವ್ರ ಫೋಟೋಗಳು ಬಂದು ಮರದ ಕೆಳಗಡೆ ಬೀಳ್ತಾ ಇವೆ. ಅದರ ಅರ್ಥ ಏನು? ಮನೆಗಳಲ್ಲಿ ಪ್ರಾರ್ಥನೆ ಆಗ್ತಾ ಇದೆ, ಮನೆಗಳಲ್ಲೆಲ್ಲ ಬೋಧನೆ ಆಗ್ತಾ ಇದೆ. ಅವರು ಬೋಧನೆ ಮಾಡ್ಬೋದು, ನಾವು ಗೀತೆಯನ್ನು ಬೋಧನೆ ಮಾಡಬಾರ್ದ? ನಾವು ನಮ್ಮವರಿಗೇ ಬೋಧನೆ ಮಾಡ್ತಾ ಇದ್ದೇವೆ. ಆದರೆ ಕೆಲವರು ಈ ಬೇರೆ ಸಂತಾನದವ್ರನ್ನ ಕದಲಿಕ್ಕೆ ಬೋಧನೆ ಮಾಡ್ತಾ ಇದ್ದಾರೆ. ನಮಗೆ ಕಳ ಸಂತಾನಕ್ಕೆ ಗೀತೆಯನ್ನು ಹೇಳ್ಕೊಡ್ಬೇಕಾದ್ದಿಲ್ಲ, ನಮ್ಮ ಸಂತಾನವೇ ನಾವು ಗಟ್ಟಿ ಮಾಡಿಬಿಟ್ರೆ ಸಾಕು. ಕೃಷ್ಣನಿಗೆ ಮಕ್ಕಳೆಷ್ಟು? 81 ಜನ. ನಿಮ್ಮ ಮಕ್ಕಳೆಷ್ಟು? ಆ 8 ತೆಗೆದ್ರೆ ಸಿಗ್ತದೆ ಒಂದೇ. ಆ ಒಂದು ಕೂಡ ನೀವು ಸತ್ತಾಗ ಬೆಂಕಿ ಇಡ್ಲಿಕ್ಕೆ ಸಿಗ್ತದೋ ಇಲ್ಲೋ ಅಂತ ಅದು ಡೌಟು. ನೀವು ಯೋಚನೆ ಮಾಡಬೇಕು, ನಾನು ಏನು ಈ ದೇಶಕ್ಕೆ ಮಾಡಲಿಲ್ಲ, ಕಡೆಯ ಪಕ್ಷ ಒಂದು 3 ಮಕ್ಕಳನ್ನಾದರೂ ಕೊಟ್ಟು ಈ ದೇಶಕ್ಕೊಂದು ಸೇವೆ ಮಾಡ್ತಾ ಇದ್ದೇನೆ ಅಂಥೇಳಿ ಅದೊಂದು ಯಜ್ಞ ಮಾಡಿ. ನಾನೊಂದು 5 ವರ್ಷ ಆಯ್ತು ಶುರು ಮಾಡಿ ಮಕ್ಕಳ ಯಜ್ಞ ಅಂತ. ಆ 3ನೇ ಮಕ್ಕಳನ್ನಾದರೂ ನಾನು ಸಾಕ್ತೇನೆ. ನಿಮ್ಗೆ ಆ ಮಕ್ಕಳನ್ನ ನನಗೆ ತಂದು ಕೊಡಿ, ನಾನು ಎಲ್ಲಾದರೂ ಓಡಾಡಿ ತಂದು ಸಾಕ್ತೇನೆ. ನೀವೇನು ದೇಶಕ್ಕೆ ಮಾಡದಿದ್ದ ಹಿಂದೂಗಳು ಏನಾದ್ರು ಗಲಾಟೆ ಆಯಿತು ಅಂದರೆ ಮೊದಲು ಬಾಗಿಲಿಗೆಲ್ಲ ಚಿಲ್ಕ ಹಾಕ್ಕೊಂಡು ಕೂತ್ಕೊಳ್ಳೋದು, ನಮಗೆ ಬೇಡ ಅಂತ ನಮ್ಮ ಮಕ್ಕಳನ್ನ ನಾವು ಒಟ್ಟಿಟ್ಕೊಳ್ಳೋದು. ನಿಮ್ಮ ಮಕ್ಕಳನ್ನ ಬೆಳೆಸೋದು ಒಂದೇ ಮಾರ್ಕ್ಸು ಅವನ್ನ ತಗೊಂಡೋಗಿ ಯಾವುದೋ ಹಾಸ್ಟೆಲಿಗೆ ಬಿಡೋದು. ಆ ಮಕ್ಕಳು ಅಲ್ಲೇ ಯೋಚನೆ ಮಾಡ್ತಿರ್ತವೆ, ಬೇಕಾದ ಸಮಯಕ್ಕೆ ಕಾಫಿ ಕೊಡಲಿಲ್ಲ, ಬೇಕಾದ ಸಮಯಕ್ಕೆ ತಿಂಡಿ ಕೊಡಲಿಲ್ಲ, ನಮ್ಮ ಅಪ್ಪ ಅಮ್ಮ ತಗೊಂಡೋಗಿ ಹಾಸ್ಟೆಲಿಗೆ ಬಿಟ್ಟಿದ್ದಾರೆ, ನನಗೆ ಬುದ್ಧಿ ಬಂದ ಮೇಲೆ ಈ ಅಪ್ಪ ಅಮ್ಮನ ಒಳ್ಳೆ ಹಾಸ್ಟೆಲಲ್ಲಿ ಬಿಡಬೇಕು ಅಂತ. ನೀವು ಅವಾಗ ಓಡ್ಬರೋದು ನಮ್ಮ ಹತ್ರ, ಸ್ವಾಮಿಗಳ ಹತ್ರ. ನನ್ನ ಮಕ್ಕಳು ಸ್ವಾಮಿ ನನ್ನನ್ನು ತಗೊಂಡೋಗಿ ವೃದ್ಧಾಶ್ರಮದಲ್ಲಿ, ನೀನು ಮೊದಲು ಮಾಡಿದ್ದು ಅದೇ ಅಲ್ವಾ? ಅವು ಓದದ್ದು ಮುಖ್ಯ ಅಲ್ಲ, ಪದವಿ ಬರೋದು ಮುಖ್ಯ ಅಲ್ಲ, ಆ ಮಕ್ಕಳು ವಿದ್ಯಾವಂತರಾಗೋದು ಮುಖ್ಯ. ನನ್ನ ಅಪ್ಪ, ನನ್ನಮ್ಮ, ನನ್ನ ಸಂಬಂಧ, ಅದನ್ನು ನೀವು ಬೆಳೆಸಿ. ಯಾರ ಮನೆಗೆ ಹೋದರೂ 10 ನಿಮಿಷನೂ ಇಲ್ಲ 5 ನಿಮಿಷ ಮಾತಾಡೋದು. ಯಾವಾಗ ಬಂದ್ರಿ, ಎಷ್ಟು ಬಂದ್ರಿ, ನೀರು ಕುಡಿದ್ರೆ ಮತ್ತೆ ಆಮೇಲೆಲ್ಲ ಏನು ಮಾಡೋದು, ಕೂತ್ಕೊಳ್ಳೋದು, ಎಲ್ಲರೂ ಮೊಬೈಲ್ ನೋಡೋದು. 4-5 ಜನನೂ ಮೊಬೈಲೇ ನೋಡೋದು. ಆಮೇಲೆ ಸಾಯಂಕಾಲ ಆದ ತಕ್ಷಣ ನೀವುಗಳು ಬರೀ ಸೀರಿಯಲ್ ನೋಡೋದು. ಆ ಸೀರಿಯಲ್ನಲ್ಲಿ ಮನೆ ಹಾಳು ಕೆಲಸವೇ ಇರೋದು ಬಿಟ್ಟರೆ ಇನ್ನೆಂಥದೂ ಇಲ್ಲ. ಒಬ್ರನ್ನೊಬ್ರನ್ನ ಹೆಂಗೆ ಸಾಯಿಸಬೇಕು, ಹೆಂಗೆ ಬಿಡಬೇಕು ಅನ್ನೋದೇ ಇಲ್ಲ. ನಾವೆಲ್ಲ ಪ್ರವಚನ ಮಾಡೋದು 2 ಹೊತ್ತು ದೀಪ ಹಚ್ಚಿ ಮನೆಯಲ್ಲಿ, 2 ಹೊತ್ತು ದೀಪ ಹಚ್ಚಿ ಅಂತ. ಇನ್ಯಾವುದೋ ಸೋಕಾಲ್ಡ್ ಗುರೂಜಿಸು. ಈಗ ನನ್ನ ಹೆಸರು ಸ್ವಾಮೀಜಿ ಅವಾಗಿದ್ದದ್ದು ವಿಶ್ವ ಸಂತೋಷ ಭಾರತಿ ಅಂತ. ಈ ಟಿ ವಿಯವ್ರ ಹೆಸರಿಟ್ಟಿದ್ದು ಸಂತೋಷ್ ಗುರೂಜಿ ಅಂತ.
ಇಷ್ಟುದ ಬರಲಿಕ್ಕೆ ಆಗೋದಿಲ್ಲ ಟಿ ವಿಯಲ್ಲಿ ಅಂತೇಳಿ ಆಚಿದೆಲ್ಲ ಸರ್ಜರಿ ಮಾಡಿ ಸಂತೋಷ್ ಗುರೂಜಿ ಅಂತ. ಅವಾಗ ಕರ್ನಾಟಕದಲ್ಲಿ 99ನೇ ಇಸ್ವಿಯಲ್ಲಿ ಇದ್ದದ್ದು ಒಬ್ಬರೇ ಗುರೂಜಿ, ರವಿಶಂಕರ್ ಗುರೂಜಿ ಅವರು. ಬಿಡು ಅವ್ರ ಜೊತೆಗೆ ಒಂದು ನಾನು ಆಯ್ತು ಇರಲಿ ತೊಂದರೆ ಇಲ್ಲ ಅಂದೆ. ಈಗ ಹಣೆ ದೊಡ್ಡದಿದ್ದವರು ಮಣಿಸರ ಇದ್ದವರೆಲ್ಲ ಗುರೂಜಿಯೇ. ಅದನ್ನು ನೋಡಿ ಈಗ ನಮಗೆ ಅದು ಹಾಕ್ಕೊಳ್ಳಿಕ್ಕೆ ಒಂಥರ ಆಗ್ತದೆ. ಅದರೊಳಗಡೆ ನಾವು ದೀಪ ಹಚ್ಚಿ ಅಂತ ಹೇಳಿದ್ರೆ ಒಬ್ಬ ಟಿ ವಿನಲ್ಲಿ ಕೂತ್ಕೊಂಡು ಹೇಳ್ತಾನೆ, ನೀವು ಎಳ್ಳೆಣ್ಣೆ ಹಚ್ಚಬಾರ್ದು, ಮನೆ ನಾಶ ಆಗ್ತದೆ, ಒಳ್ಳೆಣ್ಣೆ ಹಚ್ಚಿ ಅಂತ. ಇನ್ನೊಬ್ಬ ಬರೋದು ಒಳ್ಳೆಣ್ಣೆ ಹಾಕಬೇಡಿ, ಕೊಬ್ಬರಿ ಎಣ್ಣೆ ಹಾಕಿ ಅಂತ. ಇದು ಎಲ್ಲ ಸಮಸ್ಯೆ ಜಾಸ್ತಿಯಾಗಿ ಈ ಹೆಂಗಸರು ದೀಪ ಹಚ್ಚೋದೇ ಬಿಟ್ಬಿಟ್ರು. ನಾನು ಹೇಳೋದು ಸೀಮೆಣ್ಣೆ ಒಂದು ಬಿಟ್ಟು ಮತ್ತು ಯಾವ ಎಣ್ಣೆ ಬೇಕಾದ್ರೆ ಹಾಕಿ ದೀಪ ಹಚ್ಚಿ ಮೊದಲು. ಅಷ್ಟು ಹೇಳಿ ನಾನು ಟಿ ವಿ ನೈನಲ್ಲಿ ಮಾತಾಡಿ ಹೊರಗೆ ಬಂದಿದ್ದೇನೆ ಸ್ವಾಮೀಜಿ. ಇನ್ನೊಂದು ಟಿ ವಿ ಹೋಗುವಾಗ ಅಲ್ಲಿ ಲೈವಲ್ಲಿ ಪ್ರಶ್ನೆ ನನಗೆ, ಸ್ವಾಮೀಜಿ ನೀವು ಯಾವ ಎಣ್ಣೆ ಬೇಕಾದ್ರೂ ಹಾಕಿ ದೀಪ ಹಚ್ಚಿ ಅಂತ ಹೇಳಿದ್ರಿ, ಎಷ್ಟು ಬತ್ತಿ ಇಡಬೇಕು? ಅದರಲ್ಲಿ ಈಗ ಒಂದಿಷ್ಟು ಜನ 2 ಬತ್ತಿ ಇಟ್ಟರೆ ಹಾಗಾಗ್ತದೆ, 3 ಬತ್ತಿ ಇಟ್ಟರೆ ಹೇಗಾಗ್ತದೆ ಅಂತ. ನಾನು ಹೇಳೋದು 1 ಆರು ಇಡಿ, 2 ಆರು ಬತ್ತಿ ಇಡಿ, ನೀವು ಮನೆ ಮಂದಿಗೆ ಒಂದು ಬತ್ತಿ ಇಡಬೇಡಿ. ದೀಪಕ್ಕೆ ಬತ್ತಿ ಇಡಿ, ದೀಪಕ್ಕೆ ಬತ್ತಿ ಇಡಿ. ನೀವು ಮೊದಲು ನೀವು ಪ್ರೀತಿಸೋದು ಕಲೀರಿ, ದ್ವೇಷ ಬಿಟ್ಟುಬಿಡಿ. ಯಾರಿಗೆ ಮದುವೆ ಆಗಬೇಕು ಅಂದರೆ ಹುಡುಗ ಅಡ್ಡಿಲ್ಲ, ಹುಡುಗನ ಅಮ್ಮ ಇದ್ದಾಳ, ಹಾಗಾದರೆ ಇವಳನ್ನ ಮನೆ ಹೋಗಿಸೋಳು ಅಮ್ಮ ಇರಬಾರ್ದಲ್ಲಿ. ನೀವು ಯಾವುದೇ ಡೈವರ್ಸ್ ನೋಡಿ, ಆ ಹುಡುಗಿ ಅಮ್ಮನೇ ಮುಖ್ಯ ಪಾತ್ರ ಡೈವರ್ಸ್ ಆಗುವಲ್ಲಿ. ಈ ಥರದ್ದು ಮನೆ ಹಾಳಾಗೋದ್ರೆ, ಮೊನ್ನೆ ಉಡುಪಿಗೆ ಇಬ್ಬರು ಬಂದಿದ್ರಂತೆ ಸ್ನೇಹಿತರು, ಭಾರಿ ಹಳಬರು. ಅವಳು ಕೇಳಿದ್ಲಂತೆ, ಹೌದೇನೆ ಸುಜಾತ, ನಿಮ್ಮ ಅತ್ತೆ ಹೇಗಿದ್ದಾರೆ ಅಂತ. ಎಷ್ಟೋ ವರ್ಷದ ಮೇಲೆ ಸಿಕ್ಕಿದ್ದವರಿಬ್ಬರು. ಅವ್ರು ಕೇಳಿದಂತೆ, ಹೌದೇನೆ ಸುಜಾತ, ನಿಮ್ಮ ಅತ್ತೆ ಹೇಗಿದ್ದಾರೆ ಅಂತ. ಅವಳು ಹೇಳಿದ್ಲಂತೆ, ನಮ್ಮ ಅತ್ತೆ ನಮ್ಮ ಮನೆ ಹಿಂದ್ಗಡೆ ಬಾವಿ ಇತ್ತಲ್ಲ, ಬಿದ್ದು ಸತ್ತೋಗ್ಬಿಟ್ರು ಕಣೆ ಅಂತ. ಇವಳು ಏನು ಹೇಳಬೇಕು? ಏನು ಮಾಡೋದು ಹೇಳು, ನಮ್ಮ ಮನೆಯಲ್ಲೂ ಅತ್ತೆ ಇದ್ದಾರೆ, ಬಾವಿನೂ ಇದೆ, ಏನು ಪ್ರಯೋಜನ? ಅದಕ್ಕೆ ಅವಳು ಹೇಳಿದ್ಲಂತೆ, ಅತ್ತೆ ಇದ್ದು ಬಾವಿ ಇದ್ದು ಪ್ರಯೋಜನ ಅಲ್ಲ, ನಮ್ಮ ಪ್ರಯತ್ನ ಇರಬೇಕಂತ. ಇಂಥ ಸೊಸೆಯರನ್ನ ಕಟ್ಕೊಂಡು ಮನೆ ನಡೆಯೋದು ಹೌದಾ? ನಿಮಗಲ್ಲ, ನಾನು ನಿನ್ನೆ ಅಲ್ಲ ಮೊನ್ನೆ ಲೈವಲ್ಲಿ ಈ ಕಾರ್ಯಕ್ರಮ ನೋಡ್ತಾ ಇದ್ದೆ. ಇಬ್ಬರು ಯತಿಗಳು ಕೂತಿದ್ದನ್ನು ನೋಡಿದೆ, ಗುರುಗಳು ಮತ್ತು ಶಿಷ್ಯರು. ನನಗೆ ಒಂದು 15 ವರ್ಷದ ಹಿಂದೆ ನಾವು ನಮ್ಮ ಗುರುಗಳು ಒಟ್ಟಿಗೆ ಕೂತಾಗ ಅದು ನೆನಪಾಗ್ತಾಯಿತ್ತು. ಒಬ್ಬರು ಮನೆಗೆ ಊಟಕ್ಕೆ ಕರೆದಿದ್ರು ನಮಗೆ, ಭಿಕ್ಷೆಗೆ ನಮ್ಮಲ್ಲಿಗೆ ಬರಬೇಕು ಸ್ವಾಮಿ ಹಾಗೆ ಅಂತ. ಪಾಪ ಅವ್ರಿಗೆ ತುಂಬ ವಯಸ್ಸಾಗಿತ್ತು ನಮ್ಮ ಗುರುಗಳಿಗೆ. ಅವ್ರು ಭಿಕ್ಷೆ ಮಾಡುವಾಗ ಹೇಳಿದರು, ಇವಳು ಬಡಿಸುವಾಗ, ಸ್ವಾಮಿ ನಾನು ಭಾಳ ಮಡಿನಲ್ಲಿ ಮಾಡಿದ್ದೇನೆ, ನೀವೇನು ಹೋಳಿಗೆ ತಿಂತಾನೆ ಇಲ್ಲ ಅಂತ. ಅವ್ರು ಹೇಳಿದರು, ನನಗೆ ಮೊದಲೇ ಡಯಾಬಿಟಿಸು, ಅಂಥದ್ರೊಳಗೂ ನೀನೇನೋ ಪ್ರೀತಿನಲ್ಲಿ ಮಾಡಿದ್ಯಾ ಅಂಥೇಳಿ 3 ಹೋಳಿಗೆ ತಿಂದೆ, ಇನ್ನಾಗಲ್ಲ ಅಂತ. ಅದಕ್ಕೆ ಅವಳು ಹೇಳಿದ್ಲು, ತಿಂದಿದ್ದು ಉಂಡಿದ್ದು ಲೆಕ್ಕ ಇಡಬಾರ್ದು ಸ್ವಾಮೀಜಿ, ನೀವು ತಿಂದಿದ್ದು 6 ಹೋಳಿಗೆ ಅಂತ. ಇವಳೇ ಲೆಕ್ಕ ಇಡ್ತಾ ಇದ್ದಾಳೆ. ಈ ಥರದ ಆತಿಥ್ಯ ಭಗವಂತ ಒಲಿಯೋದಿಲ್ಲ. ಭಗವಂತ ಒಲಿಬೇಕಾ? ಪ್ರೀತಿಸ್ತಾ ಹೋಗಿ. ನೀವು ಗೀತಾ ಮಂದಿರ ನಾನು ಇಷ್ಟು ಹೇಳಿದ್ದಕ್ಕಾದರೂ ನೀವು ನಾಳೆ ನೋಡಬೇಕು. ಅದು ಅವರು ಮಾಡಿರ್ತಕ್ಕಂಥ ಒಂದು ಆ ಕಾಯಕವನ್ನು ನೀವು ಕಣ್ಣು ತುಂಬಿಕೊಂಡ್ರೆ, ಒಂದು 10 ಜನ ಬದಲಾವಣೆ ಆದರೆ ಅವರ ಶ್ರಮ, ಅವರ ಒಂದು ಚಿಂತನೆ ಅದು ಸಾರ್ಥಕ ಆಗತ್ತೆ. ಸುಮ್ಮನೆ ಇಲ್ಲಿ ಕೃಷ್ಣನಿಗೆ ಬಂದೆ ಲಡ್ಡು ಕೊಟ್ಟೆ, ಕೃಷ್ಣನಿಗೆ ಬಂದೆ ಬಟ್ಟೆ ಕೊಟ್ಟೆ, ಕೃಷ್ಣನಿಗೆ ಬಂದೆ ಇಷ್ಟು ಹೂ ಕೊಟ್ಟೆ, ಅಷ್ಟು ಕೊಟ್ಟೆ. ಯಾರದ್ದು ಸ್ವಾಮಿ ಕೊಟ್ಟದ್ದು ನೀವು? ಬಟ್ಟೆ ಯಾರದ್ದು? ಅವನದ್ದೇ. ಹೂ ಯಾರದ್ದು? ಅವನದ್ದೇ. ಹಣ್ಣು ಯಾರದ್ದು? ಅವನದ್ದೇ. ನೀವೇನು ತಂದದ್ದು ಯಾರದ್ದು? ಅವನದ್ದೇ. ಅವನದ್ದಲ್ಲದನ್ನು ನೀವು ಕೊಟ್ಟರೆ ಅವ ನಿಮ್ಮ ಋಣಕ್ಕೆ ಬೀಳೋದು. ಅವನದ್ದಲ್ಲದ್ದೇನು? ನಿಮ್ಮ ನಿಜವಾದ ಪ್ರೀತಿ, ನಿಮ್ಮ ನಿಜವಾದ ಭಕ್ತಿ. ಇವೆರಡು ಅವನಿಗೆ ಕೊಟ್ಟರೆ ಅವನು ಋಣಕ್ಕೆ ಬಿದ್ದ, ಇಲ್ದಿದ್ರೆ ಆಗೋದೇ ಇಲ್ಲ. ನೀವೆಲ್ಲ ಎಷ್ಟು ಬುದ್ಧಿವಂತರಂದರೆ, ಈಗ ಒಂದು 20 ವರ್ಷದ ಹಿಂದೆ ಒಬ್ಬಳು ಮುದುಕಿ ಬರ್ತಿದ್ಲಂತೆ ಕೃಷ್ಣ ಹತ್ರ. ಯಾರೋ ಹೇಳಿದ್ದು ನನಗೆ, ನಾನು ನೋಡಲಿಲ್ಲ. ಅವಳು ಬಂದು ಕೇಳ್ತಾ ಇದ್ಲಂತೆ, ಕೃಷ್ಣ ನಾನು ಇರುವ ತನಕ ನಿನಗೆ ನೈವೇದ್ಯ ದಿನಾ ಸಿಗಲಿ ಸ್ವಾಮಿ ಅಂತ. ಕೃಷ್ಣನೇ ಸಿಕ್ಕಂಡು ಬಿದ್ದ. ಅವನಿಗೆ ನೈವೇದ್ಯ ಬೇಕಾದ್ರೆ ಈ ಮುದುಕಿ ಇರಲೇಬೇಕು. ಸಾಯ್ಲಿಕ್ಕಿಲ್ಲ. ಎಷ್ಟು ಬುದ್ಧಿವಂತರು. ಒಬ್ಬ ಪೂಜೆ ಮಾಡ್ತಿದ್ದಂತೆ, ದಿನಾ ಪೂಜೆ ಮಾಡೋದು. ಏನು ಖರ್ಚಿಲ್ಲ. ಸ್ವಾಮಿಗಳು ಹೇಳಿದಾರಲ್ಲ, ಎಲ್ಲ ಅವನದ್ದೇ ಅವನದ್ದೇ, ನೀವೇನು ಕೊಡೋದು ಅಂತ ಇಂಥ ಸ್ವಾಮಿಗಳು ಹೇಳಿದ ಮೇಲೆ ಅವನು ಎಲ್ಲ ಕೊಡೋದು ಬಿಟ್ಟ. ಒಂದು ಮಂತ್ರ ಮಾಡ್ಕೊಂಡಂತೆ,
ದೀಪಧೂಪಂ ದ್ವಯಂ ನಾಸ್ತಿ ಪ್ರಸೀದ ಪರಮೇಶ್ವರ ಅಂತ. ಎಣ್ಣೆಯೂ ಇಲ್ಲ, ಬತ್ತಿಯೂ ಇಲ್ಲ, ದೀಪನೂ ಇಲ್ಲ, ನನಗೆ ಒಳ್ಳೇದು ಮಾಡು ಅಂತ. ನೋಡ್ದ ದೇವರು. ಒಂದಿನ ಇವನು ಮಂತ್ರ ಹೇಳಿದ ತಕ್ಷಣ ಪ್ರತ್ಯಕ್ಷ ಆಗಿಬಿಟ್ಟಂತೆ. ಅವನು ಮಂತ್ರ ಹೇಳಿದ, ದೀಪಧೂಪಂ ದ್ವಯಂ ನಾಸ್ತಿ ಪ್ರಸೀದ ಪರಮೇಶ್ವರ ಅಂತ. ದಿಢೀರ್ ಪ್ರತ್ಯಕ್ಷ ಆದವನು ಅವನು ಹೇಳಿದಂತೆ, ಅನ್ನವಸ್ತ್ರಂ ದ್ವಯಂ ನಾಸ್ತಿ ಚಿರಂಜೀವ ಸುಖೀ ಭವ ಅಂದಂತ. ನೀವು ಎಷ್ಟು ಬುದ್ಧಿವಂತರಾಗ್ತೀರಾ, ನಿಮಗಿಂತಲೂ 10 ಪಟ್ಟು ಅವನು ಬುದ್ಧಿವಂತ. ಯಾಕಂದ್ರೆ ನಿಮ್ಮನ್ನು ಹುಟ್ಟಿಸಿದವನು. ನಾವು ಏನು ಮಾಡಲಿಕ್ಕೂ ಸಾಧ್ಯವಿಲ್ಲದಿದ್ದರೂ ನಮಗೆ ಎಷ್ಟು ಯೋಗ್ಯತೆ ಆ ದೇವರು ಕೊಟ್ಟಿದ್ದಾನೆ ಅಂತೇಳಿ ನಾವು ಯೋಚನೆ ಮಾಡಬೇಕು. ಯೋಚನೆ ಮಾಡಿ ಅಲ್ಲಿ ಇನ್ನೊಂದು ಮಂತ್ರ ನಾನು ಹೇಳಿದ್ದನ್ನು ಉಲ್ಲೇಖ ಮಾಡಬೇಕು. ನೀವು ಯಾವ ರೂಪವನ್ನಾದರೂ ದೇವರಲ್ಲಿ ನೀವು ಪೂಜೆ ಮಾಡಿ. ಅಲ್ಲಿ ಬರೆದಿದ್ದಾರೆ, ಅಲ್ಲಿ ಚಿತ್ರವನ್ನು ಕೂಡ ಇಟ್ಟಿದ್ದಾರೆ. ನೀವು ಯಾವ ರೂಪದಲ್ಲಾದರೂ ದೇವರನ್ನ ಪೂಜೆ ಮಾಡಿ. ಆ ರೂಪದಲ್ಲಿ ಕೃಷ್ಣ ಅಲ್ಲಿ ಆ ಸಾನ್ನಿಧ್ಯವನ್ನೇ ವಹಿಸ್ತಾನಂತೆ. ಅದನ್ನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಯೋ ಯೋ ಯಾಮ್ ಯಾಮ್ ತನುಂ ಭಕ್ತಃ ಶ್ರದ್ಧೆಯಾರ್ಚಿತುಮಿಚ್ಛತಿ. ಯಾರು ಶ್ರದ್ಧೆಯಿಂದ ಅರ್ಚನೆಯನ್ನು ಮಾಡ್ತಾ ಯಾವ್ಯಾವ ರೂಪದಲ್ಲಿ ಬೇಕಾದ್ರೆ ಮಾಡಿ, ನೀವು ಪಂಜುರ್ಲಿ ಅಂತ ಮಾಡಿ, ಕಲ್ಗುಟ್ಗ ಅಂತ ಮಾಡಿ, ಅಥವಾ ನೀವು ಚೌಡಿ ಅಂತ ಮಾಡಿ, ಮೂಕಾಂಬಿಕೆ ಅಂತ ಮಾಡಿ, ರಾಜೇಶ್ವರಿ ಅಂತ ಮಾಡಿ, ಬೇಕಾದ ಮಾಡಿ, ನಿಮ್ಮ ಇಚ್ಛೆ ಅನುಸಾರ ಮಾಡಿ. ಆದರೆ ಶ್ರದ್ಧಾಯಾರ್ಚಿತು, ಶ್ರದ್ಧೆಯಿಂದ ಅರ್ಚನೆ ಮಾಡಿದ್ದಿದ್ರೆ ಅಲ್ಲಿ ಸಾನ್ನಿಧ್ಯವನ್ನು ನಾನೇ ವಹಿಸಿಕೊಂಡು ನಿಮ್ಮನ್ನು ರಕ್ಷಣೆ ಮಾಡ್ತೇನೆ. ಎಂಥ ಮಾತನ್ನು ಹೇಳಿದಾನ್ರಿ. ನಾವು ಅರ್ಥವೇ ಮಾಡ್ಕೊಂಡಿಲ್ಲ. ಕಲಬೆರಕೆನಲ್ಲಿ ಅಲ್ಲೋಗ್ಬಿಟ್ಟು ಕಲ್ಕುಟ್ಕನಿಗೆ ನಾವು ಯಾಕೊಂದೆಂದು ತುಷಾರಾರ್ಧವ್ರೆ ಶುಭ್ರಾಸ್ತಾರಂತ ಯಾವ ವೀಣಾವರದಂಡ ಮಂಡಿತಕರ ಅಂತ ಹೇಳಿದರೆ, ಕಲ್ಕುಟ್ಕನಿಗೆ ಹೇಳಬೇಕಾದ್ದೇನು ಮಂತ್ರ ಬೇಕಾಗಿಲ್ಲ. ಮೂಕಾಂಬಿಕೆಗೆ ಹೇಳಬೇಕಾದ ಮಂತ್ರದಲ್ಲಿ ಏನು ಹೇಳಿದೆ ಅಂತನಾದ್ರು ನಿಮ್ಗೆ ಗೊತ್ತಿರಬೇಕು. ಮಂತ್ರದಲ್ಲಿ ಏನಾದ್ರು ಹೇಳಿದ್ದು ನಿಮ್ಗೆ ಗೊತ್ತಿದೆಯಾ? ಗೊತ್ತಿರಬೇಕು. ಒಂದು 25 ವರ್ಷದಿಂದ ಒಬ್ಬ ಅರ್ಚಕ ಪೂಜೆ ಮಾಡ್ತಾ ಇದ್ದಂತೆ ಆಂಜನೇಯನಿಗೆ. ಒಂದಿನ ಅವನ ಶಿಷ್ಯನೇ ಅರ್ಚಕನ ಹತ್ರ ಬರ್ತಾ ಇದ್ದವನೇ ಒಳ್ಳೆ ಹುಡುಗಿನ ಮದುವೆ ಹಾಕ್ಕೊಂಡು ಬಂದಂತೆ. ಇದು ಯಾರು ಕೇಳಿದ್ರು, ಮೊನ್ನೆ ಮದುವೆ ಆಯಿತು ಸ್ವಾಮಿ ನಮಗೆ ಅಂದಂತೆ. ಹೌದಾ? ಅರ್ಚಕರು ನೋಡ್ತಾನಂತ, ಎಷ್ಟು ಚಂದದ ಹುಡುಗಿ, ಎಂಥ ಚಂದದ ಹುಡುಗಿ. ಒಂದು ಹರಕೆ ಮಾಡಿದ ಆಂಜನೇಯ, ಎಂಥ ಚಂದದ ಹುಡುಗಿನ ಕೊಟ್ಟಿದ್ದವನಿಗೆ. ಈ ಭಟ್ರಿಗೆ ಸಿಟ್ಟು ಬಂದು ಸೀದಾ ದೇವ್ರ ಹತ್ರ ಹೋಗಿ ಶುರು ಮಾಡಿದಂತೆ ಅರ್ಚನೆ. ಎಂಥ ಮೋಸ ಮಾಡಿದೆ ನೀನು, ಎಂಥ ಮೋಸ ಮಾಡಿದೆ, ಎಂಥ ಅರ್ಚಕನ, ಅವ್ರಿಗೆ ಮಾತ್ರ ಅಂಥ ಹುಡುಗಿ ಕೊಟ್ಟು, ನನಗೆ ಮಾತ್ರ 25 ವರ್ಷದಿಂದ ಇಂಥ ಅನ್ಯಾಯ ಮಾಡಿದೆ, ಯಾವುದಕ್ಕೂ ಬೇಡ್ದಿದ್ದು ಹುಡುಗಿನ ಕೊಟ್ಟು, ಅವಳು ಜಗಳ ಗಂಟೆ ಮಾಡ್ತಾಳೆ, ಅವನಿಗೆ ಮಾತ್ರ ಎಂಥ ಹುಡುಗಿ ಕೊಟ್ಟು, ಅವನೇ ಎಷ್ಟು ಚೆನ್ನಾಗಿದೆ ಅಂತ ಇವನು ತಿಳ್ಕೊಂಡಿದ್ದು ಮಂತ್ರ ಹೇಳ್ತಿದ್ದಾರೆ ಅಂತ. ಅವನು ಆಂಜನೇಯಗೆ ಬೈತಾ ಇದ್ದಾನೆ. ನಿಮ್ಮ ಭಾವನೆ ಹೇಗಿದೆ, ಆ ಭಾವನೆಗೆ ತಕ್ಕನಾಗಿ ಮಾತ್ರ ದೇವರು ಒಲಿಯೋದು. ಆ ಭಾವನೆಗೆ ತಕ್ಕನಾಗಿ. ಇದನ್ನು ಸಹ ಭಗವದ್ಗೀತೆಯಲ್ಲಿ ಹೇಳಿದ್ದನ್ನೇ ಅಲ್ಲಿ ಚಿತ್ರಣವನ್ನು ಸುಗುಣೇಂದ್ರ ತೀರ್ಥರು ಕೆತ್ತಿದ್ದಾರೆ. ಪಾಠವನ್ನು ನಾನು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದೆ, ಸ್ವಾಮೀಜಿ ನಮ್ಮ ಕನ್ನಡದವರಿಗೆ ಒಂದು ಅರ್ಥ ಆಗುವಾಗೆ ಒಂದು ಫಲಕಗಳನ್ನು ಹಾಕಿ, ನೀವು ಹಾಕಿರೋ ಚಿತ್ರ ಇದೆಯಲ್ಲ ಅದನ್ನು ಕನ್ನಡದಲ್ಲಿ ಹೇಳ್ತಾ ಹೋಗುವಾಗೆ. ಅವರು ಆಡಿಯೋನ ಮಾಡಿದ್ದಾರೆ ಪಾಪ, ಇಲ್ಲ ಅಂತಲ್ಲ. ಆದರೆ ನಮಗೆ ಆಡಿಯೋ ವಿಡಿಯೋ ಸರಿ ಇರಬೇಕಲ್ಲ, ನಮ್ಮದು ಆಡಿಯೋ ವಿಡಿಯೋ ಸರಿ ಇದ್ದರೆ ಆಗ್ತದೆ. ಆದರೂ ಅಟ್ಲೀಸ್ಟ್ ಒಂದು ಕನ್ನಡದಲ್ಲಿ ಹೇಳ್ತಾ ಹೋದರೆ ಸಾಕು. ಯಾಮಿಮಾಂ ಪುಷ್ಟಿತಂ ವಾಚಂ ಪ್ರವದಂತಿ ವಿಪಶ್ಚಿತಃ ವೇದವಾದರತಾಃ ಪಾರ್ಥ ನ ಅನ್ಯದಸ್ತೀತಿವಾದಿನಃ ಕಾಮಾತ್ಮನಃ ಸ್ವರ್ಗಪರ ಜನ್ಮ ಕರ್ಮ ಫಲಪ್ರದಾಂ. ಎಷ್ಟು ಚಂದದ ಮಾತನ್ನು ಕೃಷ್ಣ ಹೇಳ್ದ ನೋಡಿ. ನಿಮಗೆ ಭೋಗಭಾಗ್ಯಗಳು ಬೇಕು, ಶ್ರೀಮಂತಿಕೆ ಬೇಕು, ರೂಪ ಬೇಕು, ಐಶ್ವರ್ಯ ಬೇಕು, ದೊಡ್ಡಸ್ತಿಕೆ ಬೇಕು ಅಂತಲೇ ನೀವು ಭೋಗಭಾಗ್ಯಕ್ಕೆ ನನ್ನನ್ನು ನೀವೇನಾದರೂ ಪೂಜೆ ಮಾಡಿದರೆ ನಾನು ನಿಮಗೆ ಒಲಿಯೋದಿಲ್ಲ. ನೀವು ನಿಜವಾಗಿಯೂ ನನ್ನನ್ನು ಅರ್ಥ ಮಾಡಿಕೊಂಡು ಜ್ಞಾನದಿಂದ ಪೂಜನೆ ಮಾಡಿದರೆ ನಿಮಗೆ ಒಲಿತೇನೆ ಅಂತ. ಅದನ್ನು ಒಂದು ಚಂದದೊಂದು ಬರೆದಿದ್ದಾರೆ. ಧರ್ಮರಾಯನನ್ನು ಸಹ ಅಲ್ಲಿ ಉಲ್ಲೇಖ ಕೊಟ್ಟಿದ್ದಾರೆ. ನೀನು ಹೋಗ್ತಾ 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 ಹನುಮಾನದಲ್ಲಿ ದೇವರನ್ನು ನೋಡ್ತಾ ಹೋದರೆ ನಿನಗೆ ಸಿಕ್ಕಿದ್ದು ಸ್ವರ್ಗ ದರ್ಶನ ಅಂತ. ಹಲೋ ಸ್ವಾಮೀಜಿ, ನರಕ ದರ್ಶನ ಅಂತ. ಧರ್ಮರಾಯನಿಗೆ ನರಕ ದರ್ಶನ ಆಗಿದೆ. ಇನ್ನು ಬಾಕಿದ್ದವರು ಕತೆ ನಾವು ನಂಬುದು, ಒಂದೊಂದು ಸರ್ತಿ ನಂಬುದೇ ಇಲ್ಲ. ಹೌದಾ ಅಲ್ವ ಹೇಳಿ? DVG ಅವರು ಹೇಳಿದರು, ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿರ ಇಬ್ಬಂದಿ ನೀನು, ಕಂಬದಿನ ಬಿಂಬದಿನ ಮೋಕ್ಷವರಿಂಗಾಯ್ತು, ಸಿಂಬಳದ ನೊಣ ನೀನು ಮಂಕುತಿಮ್ಮ ಅಂತ. ಎಂಥ ಮಾತನ್ನು ಹೇಳಿದ್ದಾರೆ ನೋಡಿ.
ಒಂದಿನ ನಂಬೋದು, ಇಲ್ಲಿ ಕೃಷ್ಣನಿಗೆ ಒಂದು ಹರಕೆ ಮಾಡೋದು, ಸೀದಾ ಧರ್ಮಸ್ಥಳಕ್ಕೆ ಹೋಗೋದು, ಅಲ್ಲೊಂದು ಹರಕೆ ಮಾಡೋದು, ಕೊಲ್ಲೂರಿಗೆ ಬರೋದು, ಇಲ್ಲೊಂದು ಹರಕೆ ಮಾಡೋದು, ಶೃಂಗೇರಿಗೆ ಹೋಗೋದು, ಅದೇ ಕೆಲಸಕ್ಕೆ ಇನ್ನೊಂದು ಹರಕೆ ಮಾಡೋದು. ಯಾಕೆ ಇಷ್ಟು ಹರಕೆ? ನಾವು ಹೇಳೋದು ಒಂದಲ್ಲ ಒಂದು ದೇವರಾದರೂ ನಡೆಸಿಕೊಡ್ಲಿ ಅತ್ಲಾಗೆ ಅಂತ. ನಮ್ಮ ಗೌರ್ಮೆಂಟ್ ಆಫೀಸಿಗೆ ಹೋಗಿ ಅಭ್ಯಾಸ ಅಲ್ಲ, ಅವನಲ್ದಿರ ಇವನಾದರೂ ಮಾಡ್ತಾನೆ ಅಂತ. ಈ ಥರದ್ದು ಮಾಡಲಿ ಅಂತ ಒಂದು ದೇವರ ಮೇಲೂ ನಮಗೆ ನಂಬಿಕೆ ಸರಿಯಾಗಿಲ್ಲ. ಹೀಗೆ ನಂಬದಿದ್ರೆ, ಅನುಮಾನ ಮಾಡ್ತಾ ಇದ್ದರೆ ನಂಗೆ ಅನ್ನಿಸ್ತು ಸುಗುಣೇಂದ್ರ ತೀರ್ಥರ ಈ ಬುದ್ಧಿ ವೈಶಾಲತೆ, ಆ ಒಂದು ಫಿಲಾಸಫಿ ಇನ್ನೊಂದು ಯೂನಿವರ್ಸಿಟಿಗೆ ಸಮ ಇದೆ. ಅದು ಒಂದು ಯೂನಿವರ್ಸಿಟಿಗೆ ಸಮ ಇದೆ. ಯತಿಗಳು ಬಂದವರಿಗೆ ಮಂತ್ರಾಕ್ಷತೆ ಕೊಡೋದು, ಮುಗಿಸಿಬಿಟ್ಟೆ, ಮಂತ್ರಾಕ್ಷತೆ ಕೊಡೋದು, ಇನ್ನೊಂದು ಏನಾದ್ರು ಮಾಡೋದು, ಹೋಗೋದಲ್ಲ. ಸಮಾಜಕ್ಕೆ ಯಾವತ್ತಿಗೂ ಸಂದೇಶ ಕೊಡಬೇಕಾದ್ದನ್ನು ಭಗವದ್ಗೀತೆಯನ್ನು ಇಟ್ಕೊಂಡು ಇಂಥ ಒಂದು ಸಂದೇಶ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದಾರಲ್ಲ. ನಾಡ್ದು ಪ್ರಧಾನಮಂತ್ರಿಗಳು ಬಂದಾಗ ಬಹುಶಃ ಅವರಿಗೆ ಸಮಯ ಇದ್ದರೆ ಇದನ್ನು ನೋಡಬೇಕು, ಒಂದು ಸಾರಿ ಇದನ್ನು ನೋಡಬೇಕು. ಆಮೇಲೆ ಸಾಧ್ಯ ಆದರೆ ಅದು ನಿಮ್ಮ ಆಕಾಶದಲ್ಲಿ ಕೃಷ್ಣನನ್ನು ಕಂಡಿದ್ದನ್ನು ನೋಡಬೇಕು. ಬಹುಶಃ ಅವೆರಡು ಕಂಡಿದ್ರೆ ಅವರಿಗೆ ಈ ಉಡುಪಿ ಮೇಲೆ ಇನ್ನೊಂದಿಷ್ಟು ಅಭಿಮಾನ ಜಾಸ್ತಿ ಆಗ್ಬೋದೋ ಏನೋ. ಬಹುಶಃ ಸುಗುಣೇಂದ್ರ ತೀರ್ಥರ ಮುಖಾಂತರ ನಮ್ಮೆಲ್ಲ ಭಾಗದಿಂದ, ಅದರೊಳಗೂ ಈ ಕನ್ನಡ ಮಾತಾಡ್ತಕ್ಕಂಥ ಸ್ವಾಮಿಗಳು ಇರೋದು, ಹೈಕಬರ್ಕು ಕನ್ನಡ ಮಾತಾಡೋ ಸ್ವಾಮಿಗಳಿರೋದು ನಾವೊಬ್ಬರೇ ಸ್ವಾಮೀಜಿಯಲ್ಲಿ. ಎಲ್ಲರೂ ತುಳು ಭಾಗದಲ್ಲಿ ಇರ್ತಕ್ಕಂಥವ್ರು. ನಾವು ಹೈಕಬರ್ಕ್ನವ್ರು ಇದ್ದದ್ದು ಒಬ್ಬರೇ ಕುಂದಾಪುರಕ್ಕೆ. ಈ ಇದಕ್ಕೆ ಈಗಾಗಲೇ ಒಂದು ಏರ್ಪೋರ್ಟು ಮಂಗಳೂರಿಗೆ ಬಂದಾಗಿದೆ, ಅಲ್ಲಿದೆ. ಅದನ್ನು ಪಡುಬಿದ್ರಿಗೆ ಮಾಡಿ ಏನೂ ಪ್ರಯೋಜನ ಇಲ್ಲ. ಮಂಗಳೂರಿನಲ್ಲಿ ಬಂದವರು ಪಡುಬಿದ್ರೆ ಬರಲಿಕ್ಕಾಗೋದಿಲ್ವ? ಏನೂ ಪ್ರಯೋಜನ ಇಲ್ಲ. ಆಮೇಲೆ ಒಂದು 120 ಕಿಲೋಮೀಟ್ರ್ ವ್ಯಾಪ್ತಿ ದೂರ ಇರಬೇಕು ಅಂತ ಉಂಟು. ಈ ಕುಂದ ಕನ್ನಡ ನಿಮ್ಮ ಬ್ರಹ್ಮಾವರದಿಂದ ಹಿಡಿದು ಶಿರೂರು ಮುರುಡೇಶ್ವರದವರೆಗೂ ನಾವು ಕನ್ನಡದವರು ಇದ್ದೇವೆ. ಒಂದು ವೇಳೆ ಇನ್ನೊಂದು ಏರ್ಪೋರ್ಟ್ ಏನಾರು ಈ ಕರಾವಳಿಗೆ ಕೊಡಬೇಕು ಅಂತಾದರೆ ಕುಂದಾಪುರ ತಾಲೂಕಿನ ಸುತ್ತಮುತ್ತಲೇ ಅದನ್ನು ಜಾಗವನ್ನು ನಿರ್ಮಿಸಿ ಅದನ್ನು ಮಾಡಬೇಕು ಅಂತೇಳಿ ತಾವು ಮಾಡಿಕೊಡ್ಬೇಕು. ಇಷ್ಟು ದೊಡ್ಡದೆಲ್ಲ ಕೆಲಸ ಮಾಡಿದ್ದೀರಿ. ಹಾಂ, ಬಾರ್ಕೂರ್ನಲ್ಲಿ ಬೇಡ, ಅದು ಕುಂದಾಪುರದಲ್ಲೇ ಮಾಡಬೇಕಂತೇಳಿ. ಯಾಕೆ ಅಂತಂದರೆ ನೋಡಿ, ನಿಮಗೆ ಕಾರವಾರದವರೆಗೆ ಅದು ಉಪಯೋಗಕ್ಕೆ ಬರ್ತದೆ, ಮುರುಡೇಶ್ವರ, ಭಟ್ಕಳ, ಅಂಕೋಲದವರೆಗೂ ಉಪಯೋಗಕ್ಕೆ ಬರ್ತದೆ. ಇಲ್ಲಿ ಪಡುಬಿದ್ರೆಗೆ ಬಂದರೆ ಏನೂ ಪ್ರಯೋಜನ ಆಗೋದಿಲ್ಲ. ಇದನ್ನು ಇಡೀ ಕರಾವಳಿಯ ಪ್ರಯುಕ್ತವಾಗಿ ನೀವು ಇಷ್ಟು ಕೆಲಸ ಮಾಡಿದ್ದೀರಿ, ಪ್ರಪಂಚಕ್ಕೆ ಮಾಡಿದ್ದೀರಿ. ನೀವು ಮುಂದೆ ಅಮೇರಿಕದಿಂದ ಬಂದು ಇಳಿದ್ರೆ ನೀವು ಇಲ್ಲೇ ಇಳಿದು 1 ಗಂಟೆನಲ್ಲಿ ನೀವು ಉಡುಪಿಗೆ ಬರ್ಬೋದು, ನಾವು ಕರ್ಕೊಂಬರ್ತೇವೆ. ಹಾಗಾಗಿ ನೀವು ಪ್ರಧಾನಿಗಳನ್ನು ಕರ್ಕೊಂಬಂದಿದ್ದೀರಿ. ಆ ವಿಮಾನ ನಿಲ್ದಾಣವನ್ನು ಈ ಬ್ರಹ್ಮಾವರದಿಂದ ಕುಂದಾಪುರದ ಒಳಗಡೆ ಭಾಗದಲ್ಲಿ ನೀವು ಮಾಡಿಕೊಡ್ತಾ ಯಾವುದ್ಯಾವುದೋ ದೇಶದಲ್ಲಿ ಸ್ಥಾಪನೆ ಮಾಡಿದಂಥವರಿಗೆ, ಈ ಕೃಷ್ಣನ ಭಗವದ್ಗೀತೆಯನ್ನು ಸಾರ್ತಕ್ಕಂಥ ಧಾರ್ಮಿಕ ಕೇಂದ್ರಗಳನ್ನು ಮಾಡಿದವರಿಗೆ ಇದೊಂದು ಸಣ್ಣ ಕೆಲಸ ಮಾಡೋ ದೊಡ್ಡ ವಿಷಯ ಆಗಲಿಕ್ಕಿಲ್ಲ ಅಂತ ಹೇಳ್ತಾ, ಅದನ್ನು ಸಹ ಕೃಷ್ಣನ ಸಂದೇಶ ಸಾರ್ತಕ್ಕಂಥ ಸಂಪೂರ್ಣ ಏರ್ಪೋರ್ಟಲ್ಲಿ ಅದನ್ನು ಚಿತ್ರಣವನ್ನು ನಾವು ಮಾಡೋಣ, ನಿಮ್ಮ ಕಾನ್ಸೆಪ್ಟನ್ನು ಅಲ್ಲಿ ತರೋಣ. ನನಗೆ ಈ ಸ್ವಾಮಿಗಳ ಇಷ್ಟು ಶಕ್ತಿ ವೈಭವೀಕರಣವಾಗಿ ಅನಾವರಣಗೊಂಡದ್ದು ಇನ್ನೊಂದು ಶಕ್ತಿ ಅವ್ರ ಹಿಂದಿದೆ. ಅದು ನಾನು ಕಣ್ಣಾರೆ ಕಂಡದ್ದು. ಯಾವುದು ಅಂದರೆ, ಸುಗುಣೇಂದ್ರ ತೀರ್ಥರು ತಾನು ಮಾಡಿದ ಕೆಲಸ ಎಲ್ಲ ನೋಡಿ ಅವರು ಪ್ರಸನ್ನ ಆಗಬೇಕು ಅಂತಾದರೆ ಅಲ್ಲಿ ಪ್ರಸನ್ನಾಚಾರ ಇರಬೇಕು. ಇವರು ಎಂಥ ವ್ಯಕ್ತಿ ಅಂತಂದರೆ, ಅಮೇರಿಕಕ್ಕೆ ನಾನು ಹೋದಾಗ, 1 ನಿಮಿಷದಲ್ಲಿ ಮುಗಿಸಿಬಿಡ್ತೇನೆ, ಅಮೇರಿಕದಲ್ಲಿ ನಾನು ಹೋದಾಗ ನನಗೆ ಭಿಕ್ಷೆ ಸಿಕ್ಕದೆ 1.5 ದಿವಸ ಒದ್ದಾಡಿದೆ ಸೇಬಣ್ಣು ತಿನ್ಕೊಂಡು. 1.5 ದಿವಸ ಎಲ್ಲೆಲ್ಲ ಹೋಗ ಅವರೆಲ್ಲ ಕೊಡ್ಲಿಕ್ಕೆ ಹೋಗ್ತಿದ್ರು, ಅಲ್ಲಿ ನಂಗೆ ಆಗ್ತಿರಲಿಲ್ಲ. ಕಡೆಗೆ ಪುತ್ತಿಗೆ ಮಠ ಒಂದು ಎಲ್ಲಿದೆ ಹೇಳಿ ಮಾರೆ ಇಲ್ಲಿ ಅಂತ ಹುಡುಕಿದೆ. ಆಗ ಸಿಕ್ಕಿದ್ದು ಪ್ರಸನ್ನಾಚಾರ. ಕರ್ಕೊಂಡು ಹೋಗಿ ಇಂಥ ಆತಿಥ್ಯ ಅಂದರೆ ಅತಿಥಿ ದೇವೋಭವ ಅನ್ನುವಂಥದ್ದನ್ನು ನೀವು ಹೇಗೆ ನೋಡಿದ್ದು ಕೇಳಿದ್ದೇವೋ ಅಷ್ಟು ಚಂದದ ಒಂದು ಔತಣವನ್ನು, ಊಟದ ಭರ್ಜರಿ ಹೇಳ್ತಿಲ್ಲ, ಅವರ ಆ ಪ್ರೀತಿಯ ಭರ್ಜರಿತನವನ್ನು ನಾನು ನೋಡಿದೆ. ಅಲ್ಲಿ ಒಂದು ಚರ್ಚನ್ನು ತಗೊಂಡು ಬದಲಾವಣೆ ಆಗಿರೋದು. ಇದು ಯಾವ ಸ್ವಾಮಿಗಳು ಸಂತ ಸಂದೇಶಕ್ಕೆ ಹೇಳೋಕ್ಕಾಗಲ್ಲ, ಯಾಕೆಂತ ನಾನು ಮಾತ್ರ ನೋಡಿರೋದು ಅದನ್ನ. ನೀವಿಲ್ಲಿ ಯಾವ ಸ್ವಾಮಿಗಳನ್ನ ಕರ್ಕೊಬಂದು ನೋಡಿಲ್ಲ ಸ್ವಾಮೀಜಿ ಅವರೆಲ್ಲ. ನಿಮ್ಮ ಸಾಧನೆಯನ್ನು ನಾನು ಕಣ್ಣಾರೆ ನೋಡಿ, ಇದೇನು ಬರ್ಕೊಟ್ಟಿದ್ದಲ್ಲ, ಜೈನ ಮಠದ ಸ್ವಾಮಿಗಳು ಚಾರುಕೀರ್ತಿ ಭಟ್ರು
ಅವರೊಬ್ಬರು ನೋಡಿರ್ಬೋದೇನೋ ಪಾಪ. ಅಮೇರಿಕದಲ್ಲಿ, ಕೆನಡಾದಲ್ಲಿ, ಬ್ರಿಟನ್ನಲ್ಲಿ, ಆಮೇಲೆ ಆಸ್ಟ್ರೇಲಿಯಾದಲ್ಲಿ, ನ್ಯೂಜಿಲ್ಯಾಂಡ್ನಲ್ಲಿ ಏನು ಒಂದು ಯತಿಗಳು ಅಷ್ಟೆಲ್ಲ ಮಾಡಿ ಬರ್ಲಿಕ್ಕೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಂದರೆ, ಯಾವ ರಥ ಹೋಗಲಿಕ್ಕೂ 2 ಎತ್ತು ಬೇಕು ಅಥವಾ 2 ಗಾಲಿ ಬೇಕು. ಅದು ಒಂದು ಸುಗುಣೇಂದ್ರ ತೀರ್ಥರಾದರೆ ಅದಕ್ಕೆ ಸಪೋರ್ಟಿವ್ ಆಗಿ ಅವರ ಜೊತೆಯಲ್ಲಿ ಒಂದು ಇಂಧನವಾಗಿದ್ದದ್ದು ನನಗೆ ಕಂಡ ಹಾಗೆ ಪ್ರಸನ್ನಾಚಾರ್ಯರು. ನನಗದು ತಪ್ಪಿರ್ಬೋದೋ ಗೆತ್ತಿರ್ಬೋದೋ, ನಾನು ಕಂಡದ್ದು ಹೇಳಿದ್ದಷ್ಟೇ, ಮತ್ತು ಅದರ ಹಿನ್ನೆಲೆ ಏನು ನಮ್ಗೆ ಗೊತ್ತಿಲ್ಲ. ಆದರೆ ಹಿನ್ನೆಲೆ ಹೇಗಾರು ಇರಲಿ, ಹೇಗಾರು ಹೇಳ್ತಾ ಹೋಗಲಿ, ನನಗೇನು ತೊಂದರೆ ಇಲ್ಲ, ಬೇಜಾರೇ ಇಲ್ಲ, ಸ್ವಾಮಿಗಳಿಗೆ ಬೇಜಾರಿಲ್ಲ. ಪಾಪ ಇವರು ಇಷ್ಟು ಕೆಲಸ ಮಾಡಿದ್ರು ನನಗೊಂದು ಇನ್ನೊಂದು ಖುಷಿ ಅಂತ ಗೊತ್ತಾ, ನನಗೆ ಯಾರ್ಯಾರು ನಿಂದನೆ ಮಾಡ್ತಾರೆ ಅಂತೇಳಿ ಎಲ್ಲ ಬೇಜಾರಾಗೋದು. ಆವಾಗ ಇಷ್ಟು ದೊಡ್ಡ ಸಾಧಕರಿಗೆ ಏನಾರು ಹೇಳಿದಾಗ ನಂಗೆ ಖುಷಿ ಆಗೋದು. ಯಾಕೆಂತ ನನಗೂ ಬೈತಿದ್ರಲ್ಲ, ಒಬ್ಬರು ಇದ್ದಾರೆ ನನ್ನ ಜೊತೆಗೆ ಅಂತ. ಒಂದು ನಾಯಿ ಸುಮ್ಮನೆ ಹೋಗ್ತಾ ಇತ್ತಂತೆ, ಒಬ್ಬ ಕಲ್ಲೆಸ್ದ, ಅದು ಹೋಗಿ ತಪಸ್ಸು ಮಾಡ್ತಂತೆ ಸ್ವಾಮೀಜಿ. ನಾಯಿ ಹೋಗಿ ತಪಸ್ಸೇ ಮಾಡಿದ್ದು, ಶಿವ ಪ್ರತ್ಯಕ್ಷ ಆದಂತೆ, ನಾಯಿ ತಪಸ್ಸು ಮಾಡ್ತದಲ್ಲ ಅಂತ. ಆಗ ಏನು ಬೇಕು ನಿಂಗೆ? ನಾನು ಸುಮ್ಮನೆ ಹೋಗ್ತಿದ್ದೆ, ಅವ್ನು ಕಲ್ಲು ಹೊಡೆದ ಅಂದ. ಹಾಗಾದ್ರೆ ಅವನ್ನ ನಾಯಿ ಮಾಡ್ಲಾ ಅಂತ, ಬೇಡ. ಅವನ್ನ ಹುಚ್ಚ ಮಾಡ್ಲಾ, ಬೇಡ. ಅವನ್ನ ಕತ್ತೆ ಮಾಡ್ಲಾ, ಬೇಡ. ಏನು ಕೇಳಿದ್ರು ಈ ನಾಯಿ ಬೇಡ ಅನ್ನೋದಂತೆ. ಶಿವನಿಗೆ ಬೇಜಾರಾಯಿತು. ಹಾಗಾದ್ರೆ ಏನು ಮಾಡಲಿ ನೀನು ಹೇಳೋನು. ಶಿವನೇ, ಅವನು ನನಗೆ ನಾಯಿ ಅಂತ ನೋಡಿ ಕಲ್ಲು ಹೊಡೆದ ಅಲ್ವಾ, ಯಾವುದಾದ್ರೂ ಮಠಕ್ಕೊಂದು ಸ್ವಾಮಿ ಮಾಡವನ್ನ. ಯಾಕೆ? ಯಾರು ಬೇಕಿದ್ರು ಬೈಲಿ, ಯಾರು ಬೇಕಾದ್ರೂ ಹೇಳಲಿ, ಇವನು ವಾಪಸ್ ಹೇಳಲಿಕ್ಕೆ ಆಗೋದಿಲ್ಲ. ಹೇಗಿದೆ ನೋಡಿ, ಯಾರು ಏನು ಹೇಳಿದ್ರು ಸುಮ್ಮನೆ ಕೇಳು ಸ್ವಾಮಿಗಳ ಪಾಪ, ಇವರು ವಾಪಸ್ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಾನು ಎಲ್ಲೋ ಹಿಂದೆ ಕಲ್ಲು ಹೊಡೆದಿದ್ದೆ ಅಂತ ಅಂದ್ಕೊಳ್ತಾ ಇಂಥ ಒಂದು ಪೀಠದಲ್ಲಿ ಇವತ್ತು ಬಹಳ ಸಂತೋಷದ ಕಾರ್ಯಕ್ರಮವನ್ನು ನಾನು ಸವಿದಿದ್ದೇನೆ. ಆ ಕೃಷ್ಣನ, ಆ ವಾಸುದೇವನ ಅನುಗ್ರಹ ಅಂತ ನಾನು ಅಂದ್ಕೊಳ್ತಾ, ಮುಂದಕ್ಕೂ ಕೂಡ ನೀವು ಹಿರಿಯರು ಈ ಮಠದ, ಕೃಷ್ಣ ಮಠದ ಬಾಂಧವ್ಯ, ಬಾರ್ಕೂರಿನ ದೈವ ಪರಂಪರೆಯ ಸಮುದಾಯಗಳು ಇಲ್ಲಿ ಭಾಳಷ್ಟಿವೆ ನಮ್ಮ ಕರಾವಳಿಯಲ್ಲಿ. ಆ ಸಮುದಾಯಗಳಿಗೆಲ್ಲವೂ ದೈವಗಳೇ ಮುಖ್ಯ. ಅಂಥ ದೈವ ಪರಂಪರೆಯ ಸಿಂಹಾಸನದ ಈ ಬಾರ್ಕೂರು ಸಂಸ್ಥಾನದ ನಂಟು ನೀವು ಇದೇ ರೀತಿ ಬೆಸೆದು ಆಶೀರ್ವಾದವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಈ ವಾಕ್ಪುಷ್ಪಗಳನ್ನು ಆ ಕೃಷ್ಣನ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀ ಶ್ರೀ ವಿಶ್ವ ಸಂತೋಷ ಗುರೂಜಿ ಇವರ ಸಂತ ಸಂದೇಶವನ್ನು ಆಲಿಸಿದ್ದೇವೆ, ಅನುಭವಿಸಿದ್ದೇವೆ. ಅವರಿಗೆ ನಮಸ್ಕಾರ ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ.